ಉತ್ಪತ್ತಿ 3ನೇ ಅಧ್ಯಾಯ 8 ಮತ್ತು 9ನೇ ವಚನ. ಆಗ ದೇವರಾದ ಕರ್ತನು ದಿನದ ತಂಗಾಳಿಯಲ್ಲಿ ತೋಟದೊಳಗೆ ತಿರುಗಾಡುವ ಶಬ್ದವನ್ನು ಆದಾಮನು ಅವನ ಹೆಂಡತಿಯು ಕೇಳಿ ದೇವರಾದ ಕರ್ತನ ಸನ್ನಿಧಿಯಿಂದ ತೋಟದ ಮರಗಳಲ್ಲಿ ಅಡಗಿಕೊಂಡರು. ಆಗ ದೇವರಾದ ಕರ್ತನು ಆದಾಮನನ್ನು ಕರೆದು ಅವನಿಗೆ, ನೀನು ಎಲ್ಲಿದ್ದಿ ಅಂದನು ಎಂಬಾಗಿ. ಇಲ್ಲಿ ನಾವು ಇಂದು ದೇವರ ಶ್ರೇಷ್ಠತೆ, ದೇವರ ಒಳ್ಳೆಯತನ ಮತ್ತು ದೇವರು ಆದಾಮ ಹವ್ವಳನ್ನು ಉಂಟು ಮಾಡಿದ ಮನುಷ್ಯರಾದಂಥ ನಮ್ಮನ್ನು ಉಂಟು ಮಾಡಿರುವಂಥ ಉದ್ದೇಶವನ್ನು ನಾವಿಲ್ಲಿ ನಾವು ನೋಡ್ತಿದ್ದೇವೆ. ನಾವು ನೋಡುವಾಗ ದೇವರು ದಿನದ ತಂಗಾಳಿಯಲ್ಲಿ ತೋಟದೊಳಗೆ ತಿರುಗಾಡುವಾಗ ಅಂಥೇಳಿ ನೋಡುವಾಗ ನಾವು ನೋಡ್ತೇವೆ ಅನೇಕರು ಹೇಳೋ ಪ್ರಕಾರ ದೇವರು ಪ್ರತಿ ದಿವಸ ತಂಗಾಳಿಯಲ್ಲಿ ಆದಾಮ ಹವ್ವಳರೊಂದಿಗೆ ನಡೆದಾಡಲು, ತಿರುಗಾಡಲು, ಅವರೊಂದಿಗೆ ಅನ್ಯೋನ್ಯತೆಯಲ್ಲಿರಲು ಬರ್ತಾ ಇದ್ನು ಅಂಥೇಳಿ. ಹೌದು, ಒಂದು ರೀತಿ ಅದು ಒಳ್ಳೆಯ ಸಂಗತಿಯೇ. ದೇವರು ಮನುಷ್ಯನನ್ನು ಉಂಟು ಮಾಡಿರುವಂಥ ಉದ್ದೇಶವೇ ದೇವರು ನಮ್ಮೊಂದಿಗೆ ಇರುವುದಕ್ಕೋಸ್ಕರ. ದೇವರು ನಮ್ಮೊಂದಿಗೆ ಪ್ರೀತಿಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ಆತನ ಜೊತೆಯಲ್ಲಿ ನಮ್ಮ ಸಮಯವು ಆತನೊಂದಿಗೆ ಕಳೆಯಬೇಕನ್ನುವಂಥದ್ದೇ ಆತನ ಉದ್ದೇಶವಾಗಿತ್ತು. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಆದಾಮ ಹವ್ವಳನ್ನು ದೇವರು ತಾನಿರುವಂಥ ಪ್ರದೇಶಕ್ಕೆ ಒಂದು ರೌಂಡ್ ಬಂದು ಹೋಗ್ರಿ ಅಂತ ಹೇಳ್ತಾ ಇರಲಿಲ್ಲ. ಆದರೆ ದೇವರೇ ಸ್ವತಃ ಆದಾಮ ಹವ್ವಳರೊಂದಿಗೆ ಸಮಯವನ್ನು ಕಳೆಯಲು ತಂಗಾಳಿಯಲ್ಲಿ ತೋಟದೊಳಗೆ ಬರ್ತಿದ್ದನು. ಇಲ್ಲಿ ನಾವು ನೋಡುವಾಗ ಹೇಗೆ ತೋಟ ಅಂತೇಳಿ ನೋಡುವಾಗ ಅದೇ ಏದೇನು ತೋಟ, ದೇವರು ಅದನ್ನು ಉಂಟು ಮಾಡಿದ. ಆದರೆ ಇಲ್ಲಿ ನಡೆದಿರುವಂಥ ಸಂಗತಿಯನ್ನು ನೋಡಿದ್ರೆ ಮೊದಲನೇದಾಗಿ ನಾವು ನೋಡ್ತೇವೆ, ಇಲ್ಲಿ ನೋಡುವಾಗ ದೇವರು ಎಂಥ ಒಳ್ಳೆಯವನು ಅಥವಾ ಎಂಥ ಶ್ರೇಷ್ಠವಾದಂಥ ಆಲೋಚನೆ ಉಳ್ಳವನು ಅಂತೇಳಿ ನೋಡುವಾಗ ದೇವರು ಆದಾಮನಿಗೆ ಬೇಕಾಗಿರುವಂಥ ಎಲ್ಲವನ್ನೂ ಉಂಟು ಮಾಡಿದ. ಆತನಿಗೆ ಯಾವುದೇ ಕೊರತೆ ಇರಲಿಲ್ಲ. ಆತನಿಗಿಂತ ಮುಂಚೆಯೇ ಆತನಿಗೆ ಅವಶ್ಯಕ ಇರುವಂಥ ಪ್ರತಿಯೊಂದನ್ನು ಆತನು ಉಂಟು ಮಾಡಿ ಕೊನೆಯದಾಗಿ ಆದಾಮನನ್ನು ಅಥವಾ ಮನುಷ್ಯನನ್ನು ದೇವರು ಉಂಟು ಮಾಡಿದ. ಮತ್ತು ಅಷ್ಟೇ ಅಲ್ಲ, ಕೊನೆಯ ನೋಡ್ತೇವೆ ಆದಾಮನಿಗೆ ಎಲ್ಲ ಪ್ರಾಣಿ ಪಶು ಪಕ್ಷಿಗಳನ್ನು ಆತನ ಬಳಿಲಿ ತಗೊಂಡು ಬಂದ ಮೇಲೆ ದೇವರ ವಾಕ್ಯದಲ್ಲಿ ನೋಡ್ತೇವೆ 2ನೇ ಅಧ್ಯಾಯದಲ್ಲಿ. ಆದರೆ ಆತನಿಗೆ ಜೊತೆ ಸಹಕಾರಿಯಾಗುವಂಥ ಯಾವುದೇ ಪ್ರಾಣಿಯು ಕಾಣಲಿಲ್ಲ. ಆವಾಗ ದೇವರು ಇನ್ನೊಂದು ಅವಶ್ಯಕತೆಯನ್ನು ಕೂಡ ಆತನು ಪೂರೈಸ್ತಾನೆ. ಏನಂದರೆ ಹವ್ವಳನ್ನು ಉಂಟು ಮಾಡಿದ. ಆತನ ಪಕ್ಕೆಲುಬಿನಿಂದ ಇನ್ನೊಬ್ಬ ಸ್ತ್ರೀಯನ್ನು ದೇವರು ಉಂಟು ಮಾಡಿದ. ಆವಾಗ ಆದಾಮನ ಹೇಳ್ತೇನೆ, ಆಹಾ, ಇದು ನನಗೆ ಸಹಕಾರಿ, ಇದು ದೇವರು ಒಳ್ಳೇದು ಮಾಡೋದು, ಇದು ನನ್ನ ಜೊತೆಗಾರ್ತಿ. ಅಂದರೆ ದೇವರು ಬೇಕಾಗಿರೋಂಥ ಎಲ್ಲವನ್ನೂ ಉಂಟು ಮಾಡ್ದ, ಮನುಷ್ಯನಿಗೆ ಆನಂದವನ್ನು ಉಂಟು ಮಾಡ್ದ, ಬೇಕಾಗಿರುವಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ದ. ಇವೆಲ್ಲವೂ ಯಾವುದರಿಂದ ನಾವು ನೋಡ್ತೇವೆ? ಮೊದಲನೇ ನೋಡುವಾಗ ಹೇಗೂ ಆದಾಮನ ಪ್ರಾರ್ಥನೆ ಅಲ್ಲ, ಆದಾಮನ ಬೇಡಿಕೆ ಅಲ್ಲ, ಅಥವಾ ಆದಾಮನು ಅದಕ್ಕೋಸ್ಕರ ತವಕ ಪಡ್ತಾ ಇದ್ದನು ಅಂತ ಅಲ್ಲ. ಆದರೆ ಆತನು ಬರುವುದಕ್ಕಿಂತ ಮುಂಚೆಯೇ ದೇವರು ಆದಾಮನಿಗೆಲ್ಲವನ್ನು ಉಂಟು ಮಾಡಿ ಕೊಟ್ಟ. ಮತ್ತು ಅಷ್ಟೇ ಅಲ್ಲ, ಕೇವಲ ಆತನಿಗೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಒದಗಿಸುವಂಥದ್ದೇ ದೇವರ ಶ್ರೇಷ್ಠತೆ ಅಲ್ಲ. ಅದರಲ್ಲೂ ನೋಡ್ತೇವೆ ಹಾಗೆ ಮಾಡಿರುವಂಥ ಉದ್ದೇಶ ದೇವರು ಮಾಡಿರುವಂಥ ಎಲ್ಲವುಗಳ ಮೇಲೆ ದೊರೆತನ ಮಾಡೋದಕ್ಕೆ, ಅವುಗಳ ಮೇಲೆ ಅಧಿಕಾರ ಮಾಡೋದಕ್ಕೆ, ಅವುಗಳ ಮೇಲೆ ತನ್ನ ಏನಂತಾರೆ ತಾನು ಅದರ ಮೇಲೆ ತನ್ನ ಅಧೀನತೆಯಲ್ಲಿ ಅವುಗಳನ್ನು ಇಟ್ಕೊಳ್ಳಲು ದೇವರು ಆತನುಂಟು ಮಾಡ್ದ. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಬೇಕಾದ್ರೆ ಆತನ ಮೇಲೆ ಆತನನ್ನು ಅರಸನನ್ನಾಗಿ ಅಧಿಕಾರಿಯನ್ನಾಗಿಯೇ ಮಾಡಿದ. ಇದು ಬಹಳ ಶ್ರೇಷ್ಠವಾದಂಥ ಸಂಗತಿ. ಆದರೆ ನೋಡ್ತೇವೆ ಅದು ಅನೇಕ ಸಾರಿ ನಮಗೆ ದೇವರು ಉಂಟು ಮಾಡಿರುವಾಗ, ದೇವರು ಕೊಟ್ಟಿರುವಂಥ ಸಂಗತಿಗಳು ನಮಗೆ ಅದು ಕಳೆದು ಹೋಗುವವರೆಗೂ, ತಪ್ಪಿ ಹೋಗುವವರೆಗೂ ನಮಗೆ ಗೊತ್ತಾಗಲ್ಲ ಅಂಥೇಳಿ ನೋಡ್ತೇವೆ. ಅದನ್ನೇ ಈ ಸಂದರ್ಭದಲ್ಲಿ ನಾವು ನೋಡಲಿಕ್ಕಿದ್ದೇವೆ.
ಆದರೆ ಒಂದು ಭಾಗದಲ್ಲಿ ದೇವರ ಶ್ರೇಷ್ಠತೆ ನೋಡ್ತೇವೆ. ದೇವರು ಅಂಥ ರೀತಿಯಲ್ಲಿ ಎಲ್ಲವನ್ನೂ ಉಂಟು ಮಾಡಿ ಮನುಷ್ಯನಿಗೆ ಬೇಕಾದಂಥದ್ದನ್ನು ಕೊಟ್ಟು ಅದರ ಮೇಲೆ ಕೊಡುವಂಥದ್ದು ಅಷ್ಟೇ ಅಲ್ಲ, ಕೇವಲ ಅಲ್ಲಿ ವಾಕ್ಯಗಳು ನೋಡ್ತೇವೆ, ತೋಟಗಳನ್ನು ಕಾಯ್ಕೊಂಡು ಹೋಗು ಅಂತ ಹೇಳುವಂಥದ್ದು ಉಂಟು, ಅಥವಾ ಅವುಗಳನ್ನು ಏನಂತಾರೆ ಕೆಲವು ಕಡೆ ನೋಡ್ತೇವೆ ವ್ಯವಸಾಯ ಮಾಡು ಅಂತ ಹೇಳಿರುವಂಥದ್ದು, ಕಾಪಾಡಿಕೊಂಡು ಹೋಗಂತೂ ಎಲ್ಲ ಹೇಳುವಂಥದ್ದು ಉಂಟು. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೋಡ್ತೇವೆ ಆತನಿಗಿಂತ ಉನ್ನತವಾದಂಥದ್ದು ಯಾವುದೇ ಅಲ್ಲ, ಎಲ್ಲದರ ಮೇಲೆ ಆತನು ದೊರೆತನ ಮಾಡಬೇಕು, ಎಲ್ಲದರ ಮೇಲೆ ಆತನಿಗೆ ಅಧಿಕಾರ ಉಂಟು, ಎಲ್ಲವನ್ನೂ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು. ಇವತ್ತಿಗೂ ಕೂಡ ನೋಡ್ತೇವೆ, ಮನುಷ್ಯನು ಬಿದ್ದು ಹೋದಿರುವಂಥ ಸ್ಥಿತಿಯಲ್ಲಿ ಕೂಡ ಮನುಷ್ಯನನ್ನೇ ದೇವರು ಸೃಷ್ಟಿಯ ಕಿರೀಟವನ್ನಾಗಿ ಉಂಟು ಮಾಡಿದ್ದಾನೆ. ಯಾವುದೇ ಪ್ರಾಣಿ ಪಶು ಪಕ್ಷಿಗಳು ಬಂದು ಮನುಷ್ಯನನ್ನು ಕರ್ಕೊಂಡು ಹೋಗಿ ನಿಯಂತ್ರಣದಲ್ಲಿಟ್ಟುಕೊಂಡು ಅವುಗಳನ್ನು ಪಾಲನೆ ಪೋಷಣೆ ಮಾಡುವಂಥದ್ದು ಎಲ್ಲಿಲ್ಲ. ಆದರೆ ಮನುಷ್ಯನು ಮಾತ್ರವೇ ಎಂಥ ದೈತ್ಯಾಕಾರದ ಪ್ರಾಣಿಗಳಾಗಿರಲಿ ಅಥವಾ ಇನ್ಯಾವುದೇ ವಿಷಜಂತುಗಳಾಗಿರಲಿ, ಪ್ರತಿಯೊಂದನ್ನು ಮನುಷ್ಯನು ಇನ್ನೂ ಬಿದ್ದು ಹೋಗಿರುವಂಥ ಸ್ಥಿತಿಯಲ್ಲಿ ಕೂಡ ಅವುಗಳ ಮೇಲೆ ತಾನು ನಿಯಂತ್ರಣ ಮಾಡುವಂಥ ಅಧಿಕಾರ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾನೆ. ಅಷ್ಟೇ ಅಲ್ಲ, ಎಷ್ಟು ಮಟ್ಟಿಗೆ ಅಂದರೆ ಸೃಷ್ಟಿಯ ಅನೇಕ ವಿಷಯಗಳಲ್ಲಿಯೂ ಕೇವಲ ಜೀವ ಇರುವಂಥ ಪ್ರಾಣಿ ಪಶು ಪಕ್ಷಿಗಳಷ್ಟೇ ಅಲ್ಲ, ಬೇರೆದರ ಮೇಲೆಯೂ ಸಹ ದೊರೆತನ ಮಾಡುವಂಥ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಮತ್ತು ಅದರ ಸ್ವಲ್ಪ ಭಾಗ ಬಿದ್ದು ಹೋಗಿರುವಂಥ ಮನುಷ್ಯನು ಕೂಡ ನಾವು ನೋಡ್ತೇವೆ. ಅದಕ್ಕೆ ನಾವು ನೋಡ್ತೇವೆ ಇವತ್ತು ಕೂಡ ಮನುಷ್ಯನು ಈಗ ದೇವರ ಆಲೋಚನೆಯಲ್ಲಿ ಅದು ಇರಲಿಕ್ಕಿಲ್ಲ. ಆದರೆ ಇವತ್ತು ಚಂದ್ರನ ಮೇಲೆ ಹೋಗಬೇಕು ಅಥವಾ ಮಾರ್ಸ್ ಗ್ರಹಕ್ಕೆ ಹೋಗಿ ನೋಡಬೇಕು, ಅಲ್ಲಿವರೆಗೂ ಹೋಗಿ ಅಲ್ಲಿರುವಂಥದ್ದು ಪತ್ತೆ ಹಚ್ಚಬೇಕು, ಏನು ಮನುಷ್ಯನಿಗೆ ಏನು ಅನುಕೂಲ ಇದೆಯೋ ಅಥವಾ ಏನೆಲ್ಲ ಇದೆ ಅಂಥೇಳಿ ನೋಡುವಂಥದ್ದು ಉಂಟು. ಆದರೆ ಹೌದು, ಅನೇಕ ಸಾರಿ ಕೆಲವು ಏನಂತಾರೆ ವಿಜ್ಞಾನಿಗಳು ಕೇವಲ ಸಂಶೋಧನೆಗೋಸ್ಕರ ಅಥವಾ ಪತ್ತೆ ಹಚ್ಚೋದಕ್ಕೋಸ್ಕರ, ಅಥವಾ ಇನ್ನೂ ಕೆಲವರು ಏನಂತಾರೆ ಭೂಮಿಯಲ್ಲೆಲ್ಲ ನಾಶವಾಗಿ ಹೋದರೆ ಬದುಕೋದಕ್ಕೆ ಎಲ್ಲೋ ಜಾಗ ಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ಥಳ ಹುಡ್ಕೊಳ್ಳೋಂತ ಹೋಗುವಂಥವರು ಕೆಲವರು ಇರ್ಬೋದು. ಆದರೆ ಅದರಲ್ಲಿ ಸ್ವಲ್ಪ ಭಾಗ ಜನರು ಏನಂತಾರೆ ಇಂಥ ಸಂಗತಿಯನ್ನು ಕೂಡ ನೋಡುವಂಥವರಾಗಿದ್ದಾರೆ. ಅಂದರೆ ದೇವರ ಸೃಷ್ಟಿಯನ್ನು ಇನ್ನೂ ಆಳವಾಗಿ ನೋಡಿ ದೇವರನ್ನು ಕೊಂಡಾಡುವಂಥವರು ಕೂಡ ಇದ್ದಾರೆ. ಅದಕ್ಕೆ ನಾವು ನೋಡ್ತೇವಲ್ಲ, ಏನಂತಾರೆ ಎನ್ನಾತ್ಮವೇ ಏನಂತಾರೆ ಸ್ತುತಿಸು ದೇವರ ಅಂಥೇಳಿ ಹಾಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ನಾನು ಅರಣ್ಯದಲ್ಲಿ ತಿರುಗಾಡ್ತಿರುವಾಗ ದೇವರ ಸೃಷ್ಟಿ ಕಾರ್ಯವನ್ನು ನಾನು ನೋಡಿ ದೇವರನ್ನು ಕೊಂಡಾಡಿದೆ. ಅನೇಕ ಸಾರಿ ನಾವು ನೋಡ್ತೇವಲ್ಲ, ಪಿಕ್ನಿಕ್ ಹೋಗೋಣ, ಟೂರ್ಗೆ ಹೋಗೋಣ ಅಂತೇಳಿ ನೋಡ್ತೇವೆ. ಕೇವಲ ಏನಂತಾರೆ ಮನೆಯಲ್ಲಿ ಕೆಲಸದಲ್ಲಿ ಭಾಳ ಬ್ಯುಸಿಯಾಗಿದ್ದೆವು, ಅದಕ್ಕೆ ಸ್ವಲ್ಪ ಫ್ರೀಯಾಗೆಲ್ಲ ಓಡಾಡಿ ಬರೋಣ ಅಂತಲ್ಲ. ಹೌದು, ಅನೇಕರಿಗೆ ಹಾಗಿರ್ಬೋದು. ಆದರೆ ಅನೇಕ ಸಾರಿ ನಾವು ಏನಂತಾರೆ ಹೊರಗೆ ಹಸಿರಾದಂಥ ಪ್ರದೇಶಕ್ಕೆ ಹೋಗುವಂಥ ಉದ್ದೇಶ ಆ ಸೃಷ್ಟಿಯನ್ನು ನೋಡಿ ಕೇವಲ ಸೃಷ್ಟಿಯನ್ನು ಹೊಗಳುವಂಥದ್ದಲ್ಲ, ಅಥವಾ ಅನೇಕರು ಹೊಗಳಬಹುದು. ಆದರೆ ನಾವು ಅವುಗಳನ್ನು ಕಂಡರೂ ಕೂಡ ದೇವರ ಸೃಷ್ಟಿ ಕಾರ್ಯವನ್ನು ನೆನೆಸಿ ಸೃಷ್ಟಿಕರ್ತನನ್ನು ನಾವು ಕೊಂಡಾಡುವಂಥವರಾಗಿದೆ. ದೇವರ ಸೃಷ್ಟಿ ಹೇಗಿದೆ, ದೇವರು ಎಷ್ಟು ಚೆನ್ನಾಗಿ ಸೃಷ್ಟಿಯನ್ನು ಮಾಡಿದ್ದಾರೆ. ಒಂದು ಏನಂತಾರೆ ಚಿಕ್ಕದಾದಂಥ ಒಂದು ಹೂವನ್ನೇ ನೋಡಿದಾಗ ನಾವು ಹೂವನ್ನು ಹೊಗಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಉಂಟು ಮಾಡುವಂಥ ದೇವರನ್ನು ಕೊಂಡಾಡ್ತೇವೆ. ಆ ಚಿಕ್ಕ ಹೂವಿನ ಸುವಾಸನೆ ನೋಡುವಾಗ ದೇವರ ಶ್ರೇಷ್ಠತೆಯನ್ನು ನಾವು ಕೊಂಡಾಡುವಂಥವರಾಗಿದ್ದೇವೆ. ಇಂಥವರು ಆದರೆ ಕೆಲವು ಪರ್ಸೆಂಟ್ ಜನ ಮಾತ್ರವೇ ಇರ್ಬೋದು. ಹೌದು, ದೇವರು ನಮಗೆ ಅಂಥ ಒಂದು ಕೃಪೆಯನ್ನು ಗ್ರಹಿಸಿದ್ರಿಂದ ನಾವು ಅದನ್ನು ಮಾಡುವಂಥವರಾಗಿದ್ದೇವೆ. ಎಲ್ಲದರಲ್ಲೂ ನಾವು ದೇವರನ್ನು ಹುಡುಕುವಂಥವರಾಗಿದ್ದೇವೆ, ದೇವರ ಹಸ್ತವನ್ನು ಕಾಣುವಂಥವರಾಗಿದ್ದೇವೆ, ದೇವರನ್ನು ಮಹಿಮೆಪಡಿಸುವಂಥವರಾಗಿದ್ದೇವೆ. ಅದು ಅನೇಕ ಸಾರಿ ಅಪಾಯವಾಗಿರಲಿ, ಗಂಡಾಂತರವಾಗಿರಲಿ ಅಥವಾ ಒಳ್ಳೆಯದಾಗಲಿ, ಸಂತೋಷ ಸಂಗತಿಯಾಗಲಿ, ಪ್ರತಿಯೊಂದರಲ್ಲೂ ದೇವರ ಹಸ್ತವನ್ನು, ದೇವರ ಕಾರ್ಯವನ್ನು ನಾವು ಏನಂತಾರೆ ಗುರುತಿಸುವಷ್ಟೇ ಅಲ್ಲ, ಅದನ್ನು ಕೊಂಡಾಡುವಂಥವರು ನಾವಾಗಿದ್ದೇವೆ. ದೇವರು ನಮ್ಮನ್ನು ಅದಕ್ಕೋಸ್ಕರವೇ ಉಂಟು ಮಾಡಿದ್ದಾರೆ. ಆದರೆ ಇಲ್ಲಿ ನಾವು ನೋಡುವಾಗ ದೇವರು ಉತ್ಪತ್ತಿ 3:8 ನೋಡುವಾಗ, ತಂಗಾಳಿಯ ಸಮಯದಲ್ಲಿ ದೇವರು ಬಂದು ಆದಾಮನೇ ನೀನೆಲ್ಲಿರುವೆ ಅಂತೇಳಿ ಕೇಳುವಾಗ ನಾವು ಅದರ ಹಿನ್ನೆಲೆಯನ್ನು ಕೂಡ ನೋಡ್ತೇವೆ. ಏನಂದರೆ ಹೀಗೆ ಹೇಳೋದಕ್ಕೋಸ್ಕರ ಆದಾಮ ಹವ್ವಳು ಅವರು ಯಾವ ಉದ್ದೇಶದಿಂದ ದೇವರು ಅವರನ್ನು ಉಂಟು ಮಾಡಿ ಯಾವ ಅಧಿಕಾರವನ್ನು ಕೊಟ್ಟಿದ್ದನೋ ಅದರಿಂದ ತಪ್ಪಿ ಹೋದಾಗ, ಅದನ್ನು ಅವರು ತಿರಸ್ಕರಿಸಿ ಅದರಿಂದ ದೂರ ಹೋದಾಗ ದೇವರು ಬಂದು ಆದಾಮ ಹವ್ವಳಿಗೆ ಆ ಪ್ರಶ್ನೆಯನ್ನು ಕೇಳುತ್ತಿರುವಂತ ನೋಡ್ತೇವೆ.
ಅಲ್ಲಿ ಅಲ್ಲಿ ದೇವರ ಇನ್ನೊಂದು ಒಳ್ಳೆಯತನವನ್ನು ನಾವು ನೋಡ್ತೇವೆ. ಏನಂದರೆ ಅಲ್ಲಿ ದೇವರು ಹೇಗೂ ಕೆಲವು ಕಡೆಗಳಲ್ಲಿ ತಾನು ಆರಿಸ್ಕೊಂಡಿರುವಂಥ ಜನಾಂಗಕ್ಕೆ ಇಸ್ರೇಲರಿಗೆ ದೇವರು ಕೆಲವು ಸಾರಿ ಬನ್ನಿರಿ ಮಾತಾಡೋಣ, ವಾಗ್ವಾದ ಮಾಡೋಣ, ಏನು ನಾನು ಸರಿಯಾಗಿ ನೋಡ್ಕೊಂಡಿದ್ದನೋ ಇಲ್ವೋ ಅಥವಾ ನನ್ನಲ್ಲಿ ಏನು ಕಮ್ಮಿ ಇದೆ ನೋಡೋಣ ಬನ್ನಿರಿ ಏನಂದರೆ ವಾದ ಮಾಡೋಣ ಅಂತ ಕರೆಯುವಂಥದ್ದು ಕೂಡ ಉಂಟು. ಅಂದರೆ ಒಂದು ರೀತಿಯಲ್ಲಿ ಮನುಷ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ದೇವರು ತನ್ನ ಆಲೋಚನೆ ತಿಳಿಸಿರುವಂಥದ್ದು ನೋಡ್ತೇವೆ. ಅದರಲ್ಲಿ ಆದಾಮನಿಗೆ ಬರುವಾಗ ಆದಾಮನಿಗೆ ಈ ಅಧ್ಯಾಯದಲ್ಲಾಗಲಿ ಮತ್ತು ಮುಂದೆ ನೋಡುವಾಗ ದೇವರು ತನ್ನ ನೋವನ್ನು ತನ್ನ ಕೋಪವನ್ನು ಆದಾಮನಿಗೆ ಏನಂತಾರೆ ವ್ಯಕ್ತಪಡಿಸಲಿಲ್ಲ. ಅನೇಕ ಸಲ ನೋಡ್ತೇವೆ ನಾವು ಅನೇಕ ವಿಷಯಗಳನ್ನು ನಾವು ಮಾಡುವಾಗ ಅಥವಾ ನಮ್ಮ ತಂದೆ ತಾಯಿಗಳು ನಮಗೇನೆಲ್ಲ ಓದಿಸಿ ಅಥವಾ ಏನಂತಾರೆ ಶಿಕ್ಷಣ, ಆಸ್ತಿ ಪಾಸ್ತಿ ಎಲ್ಲವನ್ನು ಕೊಟ್ಟು ಅನೇಕ ಸಾರಿ ನಾವು ಒಂದು ವೇಳೆ ಅವರಿಗೆ ವಿಧೇಯರಾಗಿ ಹೋದಾಗ ಅಥವಾ ಇವತ್ತು ನಾವೇ ಇದ್ದೇವೆ, ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಹೆಂಡತಿಗೆ ಅಥವಾ ನಮ್ಮ ಏನಂತಾರೆ ಸಹೋದರಿಗೆ ಏನೆಲ್ಲ ನಾವು ಮಾಡಿಕೊಟ್ಟಾಗ ನಮ್ಮೆಲ್ಲರಿಗೂ ಅಂಥ ಅವಕಾಶ ಇರಲಿಕ್ಕಿಲ್ಲ. ಆದರೆ ಅನೇಕರು ಕುಟುಂಬದಲ್ಲಿ ಹಾಗೆ ಮಾಡುವಂಥದ್ದುಂಟು. ತಮ್ಮ ಮಕ್ಕಳಿಗೆ, ಸಹೋದರರಿಗೆ ಅಥವಾ ಸಂಬಂಧಿಕರಿಗೆ ಬೇಕಾದ ಎಲ್ಲವನ್ನೂ ಅನುಕೂಲ ಮಾಡಿಕೊಡುವಂಥದ್ದು, ಅವ್ರಿಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು, ಮನೆಯನ್ನು ಅಥವಾ ಬೇರೆ ಬೇರೆ ವಿಷಯಗಳನ್ನು ಲೌಕಿಕವಾಗಿ ಕೊಡುವಂಥದ್ದು ಕೂಡ ಉಂಟು. ಆದರೆ ಒಂದು ದಿವಸ ಯಾರಿಗೆ ನಾವು ಎಲ್ಲವನ್ನು ಕೊಟ್ಟಿರ್ತೇವೋ, ಎಲ್ಲವನ್ನು ಒದಗಿಸಿರ್ತೇವೋ, ಅವರು ನಮ್ಮಿಂದ ದೂರ ಹೋಗುವಾಗ ಯಾವ ಉದ್ದೇಶದಿಂದ ನಾವು ಕೊಟ್ಟಿರ್ತೇವೋ ಆ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಅವರು ಅದರಿಂದ ತಪ್ಪಿ ಹೋದಾಗ ತಕ್ಷಣದಲ್ಲಿ ನಾವು ಮಾಡಿರುವಂಥದ್ದನ್ನೇ ನಾವು ಹೇಳ್ತೇವೆ, ಅಯ್ಯೋ ನಿನಗೆ ಅರ್ಥ ಆಗಲಿಲ್ವಲ್ಲ, ನಾನು ನಿನಗೋಸ್ಕರ ಎಷ್ಟು ನಾನು ಶ್ರಮಪಟ್ಟು ಬೆವರು ಸುರಿಸಿ ಮತ್ತು ಅಷ್ಟೆಲ್ಲ ನಿನ್ನನಿಗೆ ಪ್ರೀತಿ ಮಾಡಿ ನಾನು ಇವೆಲ್ಲವುಗಳನ್ನು ನೀನು ಕೊಟ್ಟೆ, ಆದರೆ ನೀನು ಅವುಗಳನ್ನು ಉಳಿಸ್ಕೊಳ್ಳಿಲ್ಲ. ಅಲ್ಲಿ ಅನೇಕ ಸಾರಿ ಅದಕ್ಕೆ ವ್ಯತಿರಿಕ್ತವಾಗಿ ಹೇಳಿ ಅದನ್ನು ಅವರಿಂದ ಕಿತ್ತುಕೊಳ್ಳುವಂಥ ಆಸ್ಪದ ಕೂಡ ಉಂಟು. ಆದರೆ ಅನೇಕ ಸಾರಿ ನೋವನ್ನು ತೋಡಿಕೊಳ್ಳುವಂಥದ್ದು ಕೂಡ ಉಂಟು. ಆದರೆ ಹೇಗೂ ದೇವರು ಇಲ್ಲಿ ಅಂಥ ಮಾತುಗಳನ್ನು ಹೇಳಿಲ್ಲ. ಆದರೂ ಕೂಡ ನಾವು ದೇವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ದೇವರಿಗೆ ಎಂಥ ದುಃಖ ಅಥವಾ ಎಂಥ ನೋವು ಅವತ್ತು ಆಗಿರ್ಬೋದು. ನಮ್ಮ ಮೂಲ ಪುರುಷನಾದಂಥ ಆದಾಮನು ಆತನಿಗೆ ಬೇಕಾದಂಥ ಎಲ್ಲವನ್ನೂ ಕೊಟ್ಟು ದೇವರು ಒಂದೇ ಒಂದು ಮಾತು ಹೇಳಿದೆ, ಅಂದರೆ ನಿನಗೆಲ್ಲವನ್ನೂ ಕೊಟ್ಟಿದ್ದೇನೆ, ಈ ಏದೇನು ತೋಟದ ಮಧ್ಯದಲ್ಲಿರುವಂಥ ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವಂಥ ಮರದ ಫಲವನ್ನು ನೀನು ತಿನ್ನಲೇಬಾರದು, ಅದು ತಿಂದ ದಿವಸ ನೀನು ಸತ್ತೇ ಸಾಯಿವೆ. ಆದರೆ ಅದರ ಜೊತೆಯಲ್ಲಿ ಇನ್ನೊಂದು ಹೇಳ್ತಾನೆ, ಇನ್ನೊಂದು ಮರ ಉಂಟು, ಏನಂದರೆ ಆ ಹಣ್ಣನ್ನು ಜೀವವೃಕ್ಷದ ಫಲ, ಅದನ್ನು ತಿಂದರೆ ಎಂದಿಗೂ ಮರಣವೇ ಇಲ್ಲ ಅಂಥದ್ದನ್ನು ಒದಗಿಸಿದೆ ಅಂತ ಹೇಳಿದ. ಅದೆಷ್ಟೆಲ್ಲ ಮಾಡಿದಾಗಲೂ ಆದಾಮನು ಹೋಗಿ ಆ ಎಲ್ಲ ಏನಂತಾರೆ ವಿಚಾರವನ್ನು ಆತನು ಯೋಚಿಸದೆ ಬೇರೆಯವರ ಮಾತಿಗೆ ಒಳಗಾಗಿ ಆತನು ದೇವರು ಮಾಡಿದೆಲ್ಲವನ್ನು ಆತನ ಒಂದು ರೀತಿಯಲ್ಲಿ ಅದಕ್ಕೆ ಗೌರವನೇ ಕೊಡಲಿಲ್ಲ, ಅದರ ಬೆಲೆಯೇ ಆತನಿಗೆ ಗೊತ್ತಾಗಲಿಲ್ಲ, ಕಳ್ಕೊಂಡ. ದೇವರು ಎಂಥ ನೋವು ದೇವರು ಅನುಭವಿಸಿರ್ಬೋದು. ನಮ್ಮಷ್ಟಕ್ಕೆ ನಾವೇ ನೋಡುವಾಗ ನಾವು ಮನುಷ್ಯರಾಗಿರುವಂಥ ನಾವು ಅನೇಕ ಸಾರಿ ಅಂಥ ನೋವನ್ನು ಅನುಭವಿಸ್ತೇವೆ. ನಾವು ಇಷ್ಟೊಂದು ಮಾಡಿದೆವು, ಇಷ್ಟು ಪ್ರೀತಿ ಮಾಡಿದೆವು, ಆದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಥವಾ ನಾವು ಕೊಟ್ಟಿರೋಂಥದ್ದನ್ನು ಗೌರವಿಸಲಿಲ್ಲ, ಉಳಿಸ್ಕೊಳ್ಳಿಲ್ಲ, ಉಪಯೋಗಿಸ್ಕೊಳ್ಳಿಲ್ಲ ಅಂತ ನೋಡ್ತೇವೆ. ಆದರೆ ದೇವರು ಹಾಗೆ ಮಾಡಿಲ್ಲ. ಅದು ದೇವರ ಒಳ್ಳೆಯತನ. ಮತ್ತು ಅಷ್ಟೇ ಅಲ್ಲ, ಆದಾಮನು ಸಹ ನಾವು ನೋಡುವಾಗ ಆತನಿಗೆ ಒಳ್ಳೆಯತನದಲ್ಲಿ ದೇವರು ಕೊಟ್ಟಿರುವಂಥದ್ದು ಆತನು ಆನಂದಿಸಲಿಲ್ಲ, ಅನುಭವಿಸಲಿಲ್ಲ, ಅದನ್ನು ಗೌರವಿಸಲೂ ಇಲ್ಲ. ಮನುಷ್ಯರಾದಂಥ ನಾವು ಕೂಡ ಅನೇಕ ಸಾರಿ ನಮಗಿರುವಂಥದ್ದನ್ನು ನಾವು ಕಳೆದುಕೊಳ್ಳುವವರೆಗೂ ನಮಗೆ ಅದರ ಬೆಲೆನೇ
ಗೊತ್ತಾಗಲ್ಲ. ಅನೇಕ ಸಾರಿ ನಮ್ಮವರು ನಮ್ಮ ಹಿರಿಯರು ನಮ್ಮಲ್ಲಿ ಆಗಲಿ ಬೇರೆ ಕಡೆಯಲ್ಲಿ ಹೇಳ್ತಾರೆ ಅನೇಕ ಸಾರಿ, ಏನಿಲ್ಲ ನಾನು ಸತ್ತು ಹೋದ್ಮೇಲೆ ನಿಮ್ಗೆ ಗೊತ್ತಾಗೋದು, ಸತ್ತು ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಂತೇಳಿ, ಕಷ್ಟ ಏನಂತೇಳಿ, ಅಥವಾ ಏನು ಪ್ರೀತಿ ಮಾಡ್ತಾ ಇದ್ದೆ ಅಥವಾ ಏನು ಮಾಡ್ತಾ ಇಲ್ಲ ಅವಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹೌದು, ಅನೇಕ ಸಾರಿ ಸ್ವಲ್ಪ ಮಟ್ಟಿಗೆ ಅದು ಸರಿಯಾದಂಥ ಸಂಗತಿ. ಆದರೆ ಇಲ್ಲಿ ಆದಾಮ ಹವ್ವಳಿಗೆ ನಿಜವಾಗಲೂ ದೇವರು ಕೊಟ್ಟಿರುವಂಥದ್ದು, ದೇವರು ಮಾಡಿರುವಂಥದ್ರ ಒಂದು ಗೌರವವೇ ಅವರು ಅರ್ಥ ಮಾಡಿಕೊಳ್ಳಲ್ಲ, ಆ ಪ್ರೀತಿಯನ್ನೇ ಅವರು ಅರ್ಥ ಮಾಡಿಕೊಳ್ಳಲ್ಲ, ಅದರ ಅಮೂಲ್ಯತೆಯನ್ನೇ, ಅದರ ಶ್ರೇಷ್ಠತೆಯನ್ನೇ ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಯಾಕಂದರೆ ಕೇವಲ ಇವತ್ತು ಅದರ ಬಿದ್ದು ಹೋಗಿರುವಂಥ ಸ್ವಭಾವಕ್ಕೆ ಒಳಗಾಗಿರುವಂಥ ಮನುಷ್ಯರಾದಂಥ ನಾವು ಅನೇಕ ಸಾರಿ ಅನೇಕ ಸಾರಿ ನಮ್ಮ ತಂದೆ ತಾಯಿಗಳದಾಗಿರಲಿ ಅಥವಾ ನಮ್ಮ ಗಂಡಂದಿರದಾಗಲಿ ಅಥವಾ ನಮ್ಮ ಹೆಂಡತಿಯರದಾಗಿರಲಿ, ಅವರ ಪ್ರೀತಿ, ಅವರ ಗೌರವ, ಅವರ ಏನಂತಾರೆ ಒದಗಿಸುವಿಕೆ ನಾವು ಎಷ್ಟು ಮಾತ್ರಕ್ಕೂ ಬೆಲೆ ಕೊಡಲ್ಲ, ಗೌರವಿಸಲ್ಲ. ಏನೋ ಇದು ಬಂದಿದೆ, ತಾನೇ ಬಂದಿದೆ, ನನಗೇನು ಬೇಕಾಗಿತ್ತಾ, ಬೇಗ ಏನಂತಾರೆ ಇಷ್ಟಾದರೆ ಕೊಡಿಲ್ಲ ಅಂದರೆ ಬಿಡು ಅನ್ನೋಂಥ ರೀತಿಯಲ್ಲಿ ವರ್ತನೆ ಮಾಡ್ತೇವೆ. ಆದಾಮನು ಕೂಡ ಅದರ ಬೆಲೆ ಕಳ್ಕೊಳ್ಳೋದ್ರು ಆತನಿಗೆ ಗೊತ್ತಾಗಲಿಕ್ಕಿಲ್ಲ. ಯಾಕಂದರೆ ಏನೆಲ್ಲ ದೇವರು ಬೇಕಿತ್ತನೋ ಮಾಡಿದ್ದಾನೆ, ಉಂಟು ಮಾಡಿದ್ದಾನೆ, ಎಲ್ಲ ಇದೆ, ಬೇಕಾದ್ರೆ ಏನು ಬೇಕೋ ಅದು ತಿನ್ಬೋದು, ಹೇಗೆ ಬೇಕೋ ಇರ್ಬೋದು, ಏನು ನಾನೇನು ಕೇಳಿದ್ನಾ, ನನಗೇನು ಬೇಕಿತ್ತಾ ಅನ್ನುವಂಥ ರೀತಿಯಲ್ಲಿ ಆತನ ವರ್ತನೆ ಇರಬಹುದೇನು. ಆದರೆ ಹಾಗೆ ಬಹಿರಂಗವಾಗಿ ಅಲ್ಲಿ ತೋರಿಸಲ್ಲ. ಆದರೆ ಇವತ್ತು ನಮ್ಮ ಸಂಬಂಧಗಳಲ್ಲಿ, ಲೋಕದಲ್ಲಿ ಮನುಷ್ಯರಾದಂಥ ನಾವು ಹಾಗೆ ನಮ್ಮವರಿಗೆ ನಾವು ಮಾಡ್ತೇವೆ. ಕಣ್ಣಿಗೆ ಕಾಣುವಂಥ ಮನುಷ್ಯರಿಗೆ ನಮ್ಮ ಸಂಬಂಧಗಳಲ್ಲಿ ಆ ರೀತಿಯಾಗಿ ನಡ್ಕೊಳ್ಳುವಾಗ ಕಣ್ಣಿಗೆ ಕಾಣದಿರುವಂಥ ದೇವರಿಗೆ ಎಷ್ಟು ಮಟ್ಟಿಗೆ ನಾವು ಗೌರವಿಸ್ತೇವೆ. ಅದಕ್ಕೆ ನಮ್ಮ ಅನೇಕ ಸಲ ನೋಡುವಾಗ ನಮ್ಮ ಜೀವನ, ನಮ್ಮ ಏನಂತಾರೆ ನಮಗೆ ನಾವು ಹೊಂದಿರುವಂಥ ಆಶೀರ್ವಾದಗಳು, ನಮ್ಮ ಆರೋಗ್ಯ, ನಮಗಿರುವಂಥ ಯಾವುದೇ ವಿಷಯಗಳಲ್ಲಿ ನಮಗೆ ಅನೇಕ ಸರಿ ಅದರ ಬೆಲೆ ಗೊತ್ತಿಲ್ಲ, ಅದಕ್ಕೆ ನಾವು ಗೌರವವನ್ನು ಕೊಡಲ್ಲ, ಅದನ್ನು ಪ್ರೀತಿಸಿ ಕೊಟ್ಟಿದ್ದಾತನನ್ನು ನಾವು ಏನಂತಾರೆ ಅರಿತು ಆತನನ್ನು ಕೊಂಡಾಡಲ್ಲ, ಆತನನ್ನು ಮಹಿಮೆ ಪಡಿಸಲ್ಲ. ಏನಂದರೆ ಇವೆಲ್ಲವುಗಳು ನಮಗೆ ಹಾಗೆ ಬಂದಿವೆ ಹೋಗ್ತವೆ. ಏನು ಅದಕ್ಕೆ ನಾವೇ ಅದಕ್ಕೆ ಯೋಗ್ಯರೇನೋ, ನಾವು ಪಡ್ಕೊಂಡಿದ್ದೇವೇನೋ ಅನ್ನೋಂಥ ರೀತಿಯಲ್ಲಿ ನಾವು ಜೀವಿಸುವಂತ ನೋಡ್ತೇವೆ. ಆದರೆ ಅದು ಕಳೆದು ಹೋಗುವವರೆಗೂ ಅದು ಗೊತ್ತಾಗುವಂಥದ್ದಲ್ಲ. ಆದರೆ ದೇವರು ಮೊದಲೇ ಹೇಳಿರೋ ಪ್ರಕಾರ ದೇವರು ಏನೇನ ಅದನ್ನು ತಿಂದ ದಿವಸ ನೀನು ಸತ್ತೇ ಸಾಯ್ವಿ. ಹೌದು, ದೇವರು ಖಂಡಿತವಾಗಲೂ ಏನಂತಾರೆ ಪ್ರೀತಿ ಸ್ವರೂಪನು, ಅದೇ ಸಮಯಕ್ಕೆ ಆತನು ಪರಿಶುದ್ಧನು, ನೀತಿವಂತನು, ನ್ಯಾಯಾಧೀಶನು ಕೂಡ ಆಗಿರುವ ಆತನು. ನೋಡ್ತೇವೆ ಆತನು ಹೇಳಿರೋ ಪ್ರಕಾರವೇ ಆತನು ಹಣ್ಣನ್ನು ತಿನ್ನಬಾರ್ದು, ತಿಂದ ದಿವಸ ನೀನು ಸತ್ತೇ ಸಾಯುವಂತ ಹೇಳ್ದ. ಮತ್ತು ನೋಡ್ತೇವೆ ಆ ದಿವಸದಲ್ಲಿ ಆದಾಮನು ಹವ್ವಳು ಆತ್ಮಿಕವಾಗಿ ಸತ್ತು ಹೋದರು. ಅವರು ಏನಂತಾರೆ ದೇವರ ನಿಜವಾದಂಥ ಅನ್ಯೋನ್ಯತೆ ಸಂಬಂಧವನ್ನು ಅವರು ಕಡಿದುಕೊಂಡರು. ಅದಕ್ಕೋಸ್ಕರ ನಾವು ನೋಡ್ತೇವೆ 8 ಮತ್ತು 9 ನಿಮಿಷ ನೋಡ್ತೇವೆ, ದೇವರು ಆ ಸಮಯದಲ್ಲಿ ಬಂದಾಗ ಪ್ರತಿ ದಿವಸ ತಂಗಾಳಿಯಲ್ಲಿ ಬರುವಂಥ ರೀತಿಯಲ್ಲಿ ಬರುವಂತೆ ಅವರು ಬಂದಾಗ ಆ ಒಂದು ಅನ್ಯೋನ್ಯತೆಯನ್ನು ಅವತ್ತು ಅವರು ಕಡಿದುಕೊಂಡಿದ್ದರು. ಹೋಗಿ ಗಿಡದ ಹಿಂದೆ ಅಡಗಿಕೊಂಡ್ರು ಅಂತ ನಾವು ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ಆಗಿರುವಂಥ ಸಂಗತಿ ಕೊನೆ ನೋಡ್ತೇವೆ ಅದೇ 3ನೇ 24 ನಿಮಿಷದಲ್ಲಿ, ಹೀಗೆ ಆತನು ಮನುಷ್ಯನನ್ನು ಹೊರಗೆ ಹಾಕಿ ಜೀವವೃಕ್ಷದ ದಾರಿಯನ್ನು ಕಾಯುವುದಕ್ಕೆ ಏದೇನ್ ತೋಟದ ಪೂರ್ವದಲ್ಲಿ ಕೆರೂಬಿಯರನ್ನು ಮತ್ತು ಎಲ್ಲ ಕಡೆ ಸುತ್ತುವ ಜ್ವಾಲೆಯ ಕತ್ತಿಯನ್ನು ಇರಿಸಿದನು. ಯಾವಾಗ ಆದಾಮ ಹವ್ವಳನ್ನು ಆ ಒಂದು ಮನುಷ್ಯನನ್ನು ಹೊರಗೆ ಹಾಕಿ ಜೀವವೃಕ್ಷದ ದಾರಿಯನ್ನು ಕಾಯುವುದಕ್ಕೆ, ಜೀವವೃಕ್ಷದಿಂದ ತಪ್ಪಿಸಿ ತೋಟದಿಂದ ಹೊರಗೆ ಹಾಕಿದ್ನೋ, ಆವಾಗ ಆದಾಮನಿಗೆ ಹವ್ವಳಿಗೆ ಸ್ವಲ್ಪ ಮಟ್ಟಿಗೆ ಪ್ರಜ್ಞೆ ಬಂದಿರ್ಬೋದು. ಅಯ್ಯಯ್ಯೋ, ನಾವು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ದೇವ್ರ ಎಂಥ ಒಳ್ಳೆತನವನ್ನು ನಮಗೆ ಕೊಟ್ಟಿದ್ದ, ಎಂಥ ಏನಂತಾರೆ ನಮಗೆ ಬೇಕಾಗಿರೋಂಥ ಎಲ್ಲವನ್ನೂ ಆತನ ಪ್ರೀತಿಸಿ ನಮಗೆ ಕೊಟ್ಟಿದ್ದ, ಆದರೆ ನಾವು ಕಳ್ಕೊಂಡೇವಲ್ಲ ಅನ್ನುವಂಥ ಮನಸ್ಸು ಆದರೂ ಅವರಿಗೆ ಸ್ವಲ್ಪ ಬಂದಿರ್ಬೋದು. ಆದರೆ ಹೇಗೂ ನಾವು ನೋಡ್ತೇವೆ ಅನೇಕ ಸಾರಿ ದೇವರ ಕೃಪೆ ಇರೋದು ಹೊರತು ಅನೇಕ ಸಾರಿ ನಮ್ಮಲ್ಲಿ ಆ ಪಶ್ಚಾತ್ತಾಪವಾಗಲಿ
ತಪ್ಪಿನ ಅರಿವಾಗಲಿ ಉಂಟಾಗುವಂಥದ್ದು ಭಾಳ ಕಷ್ಟ. ಯಾಕಂದರೆ ನಮ್ಮ ಮನುಷ್ಯರಂಥ ನಮಗೆ ಮೊಂಡುತನವೇ ಹಠಮಾರಿತನವೇ ಜಾಸ್ತಿ. ಅವರು ನಮ್ಮದೇ ಸರಿ, ನಾನು ಮಾಡಿದ್ದೇ ಸರಿ, ಭಾಳ ವಾಗ್ವಾದಗಳು ಮತ್ತು ಏನಂತಾರೆ ಕಳೆದು ಹೋದರೂ ಕೂಡ ಏನಂತಾರೆ ಅನೇಕ ಸರಿ ಮೀಸೆ ಮಣ್ಣಾದರೂ ಕೂಡ ಬುದ್ಧಿ ಬಂದಿಲ್ಲ ಏನಂತ ಒಂದು ಗಾದೆ ಹೇಳ್ತಾರೆ. ಅಂದರೆ ಎಲ್ಲ ಹೋದರೂ ಕೂಡ ನಾವಿನ್ನೂ ಶ್ರೇಷ್ಠರೇ ಅನ್ನುವಂಥ ರೀತಿಯಲ್ಲಿ. ಆದರೆ ಆ ಒಂದು ಪರಿಸ್ಥಿತಿ ಹೋದಾಗ ಹೊರಗೆ ಬಂದಾಗ ಆವಾಗ ಆದಾಮ ಹವ್ವಳಿಗೆ ಸ್ವಲ್ಪ ಮಟ್ಟಿಗೆ ನೆನಪು, ಅಯ್ಯೋ ದೇವರು ಎಂಥ ಉತ್ತಮ ಸ್ಥಾನದಲ್ಲಿ ನಮಗೆ ಇಟ್ಟಿದ್ದ, ಎಂಥ ಉತ್ತಮ ಅಧಿಕಾರವನ್ನು ನಮಗೆ ಕೊಟ್ಟಿದ್ದ, ಎಲ್ಲವನ್ನೂ ನಮ್ಮ ನಿಯಂತ್ರಣದಲ್ಲಿ ಕೊಟ್ಟಿದ್ದ. ಜೀವವೃಕ್ಷದ ಫಲವು ಕೂಡ ಅಲ್ಲೇ ಇತ್ತು. ಅಯ್ಯಯ್ಯೋ ಈ ಒಂದು ಒಳ್ಳೆಯದರ ಕೆಟ್ಟದರ ಅರನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ನಾವು ತಿನ್ನೋದ್ರ ಬದಲಾಗಿ ಜೀವವೃಕ್ಷದ ಮರದ ಹಣ್ಣನ್ನು ತಿಂದಾದ್ರೆ ನಾವು ಇರಬೇಕಿತ್ತಲ್ಲ, ತಪ್ಪು ಮಾಡೋವಲ್ಲ ಅನ್ನಿಸಿರ್ಬೋದು. ಆದರೆ ಹೇಗೆ ನಾವು ನೋಡ್ತೇವೆ ಹಾಗೆ ಅನಿಸುವಂಥದ್ದು ಅನೇಕ ಸರಿ ಬಹಳ ಕಡಿಮೆ. ನಮ್ಮ ಮನುಷ್ಯರಾಗಿರುವಂಥ ನಮಗೂ ಕೂಡ ಅದಾಗದೇ ಇರೋದು. ಆದರೆ ನಾವು ನೋಡುವಾಗ ಇಷ್ಟು ಹಿನ್ನೆಲೆ ನಾವು ನೋಡ್ತೇವೆ. ಇಷ್ಟು ಹಿನ್ನೆಲೆ ಆದಮೇಲೆ ನಾವು 1-2-3 ಅಂಶಕ್ಕೆ ಬರ್ತೇವೆ. ಇಲ್ಲಿ ಬರುವಾಗ ಮೊದಲಿದಾಗ ನೋಡುವಾಗ 8ನೇ ವರ್ಷದಲ್ಲಿ ಆಗ ದೇವರು ತಂಗಾಳಿಯಲ್ಲಿ ತೋಟದೊಳಗೆ ತಿರುಗಾಡುವ ಶಬ್ದವನ್ನು ಆದಾಮನು ಮತ್ತು ಅವನ ಹೆಂಡತಿಯು ಕೇಳಿದರು. ಅಂದರೆ ಇಲ್ಲಿ ಬರುವಾಗ ನಿಜವಾಗಲೂ ದೇವರು ನಮ್ಮಂತೆ ಕೈ ಕಾಲುಗಳನ್ನು ಹೊಂದಿ ಆತನು ನಡೆದಾಡ್ತಾ ಬಂದನ. ದೇವರು ನಿಜವಾಗಲೂ ಮನುಷ್ಯನಂತೆ ನಡೆಯುವಂಥ ಶಬ್ದ ಮಾಡಿಕೊಂಡು ಆತನು ಬಂದ. ಅದಕ್ಕೆ ಅನೇಕರು ಹೇಳುವಂಥದ್ದು ಇಲ್ಲ ತಂದೆಯಾದಂಥ ಯೆಹೋವ ದೇವರು ಎಂದೂ ಯಾರಿಗೂ ಕಾಣಿಸುವುದೇ ಇಲ್ಲ, ಯಾಕಂದರೆ ದೇವರು ಆತ್ಮಸ್ವರೂಪ. ಹಾಗಾದರೆ ಇಲ್ಲಿ ಬರೆದಿರುವಂಥದ್ದು ಏನಂದರೆ ಕೇವಲ ಮನುಷ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಮನುಷ್ಯ ಭಾಷೆಯಲ್ಲಿ ಹಾಗೆ ಬರೆದಿರುವಂಥದ್ದುಂಟು. ದೇವರು ನಿಜವಾಗಲೂ ಬಂದು ಆದಾಮ ಹವ್ವಳೊಂದಿಗೆ ನಡೆದಾಡುವಂಥದ್ದೇನಿಲ್ಲ ಅಂಥೇಳಿ ಹೇಳುವಂಥವ್ರು ಕೆಲವರು ಉಂಟು. ಅದು ಒಂದು ರೀತಿಯಾದಂಥ ಅರ್ಥವಾದರೆ ಇನ್ನೊಂದು ಅರ್ಥ ನಾವು ನೋಡ್ತೇವೆ ಅನೇಕ ಸಾರಿ ಹಳೆ ಒಡಂಬಡಿಕೆಯಲ್ಲಿ. ಎಂದರೆ ಇದೇ ಉತ್ಪತ್ತಿಯಲ್ಲಿ ಕೆಲವು ದಿವಸಗಳಿಂದ ನಾವು ನೋಡಿದ್ದೇವೆ 18ನೇ ಅಧ್ಯಾಯದಲ್ಲಿ ಇಲ್ಲಿ ಅಥವಾ ಬೈಬಲ್ ಸ್ಟಡಿಯಲ್ಲಿ ನಾವು ನೋಡಿದ್ದೇವೆ. ಏನಂದರೆ ದೇವರು 3 ಪುರುಷರು ಕಾಣಿಸ್ತಾರೆ. ಅಬ್ರಹಾಮನು ಹೋಗಿ ಕರ್ತನೆ ಅಂಥೇಳಿ ಆತನಿಗೆ ಅಡ್ಡ ಬಿದ್ದು ಆತನಿಗೆ ನಮಸ್ಕರಿಸಿ ಆತನನ್ನು ಆಮಂತ್ರಿಸಿರುವಂಥದ್ದು ನೋಡ್ತೇವೆ. ಅಂದರೆ ಅಲ್ಲಿ ನೋಡುವಾಗ ಅಲ್ಲಿ ಮತ್ತು ಅನೇಕ ಕಡೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬರೋದಕ್ಕಿಂತ ಮುಂಚೆ ಕೂಡ ಆತನು ದೈಹಿಕವಾಗಿ ಆತನು ಮನುಷ್ಯರಿಗೆ ಕಾಣಿಸಿಕೊಂಡನು ಅಂಥೇಳಿ ಹೇಳುವಂಥದ್ದು ಉಂಟು. ಕರ್ತನೆಯಲ್ಲಿ ಕಾಣಿಸ್ಕೊಂಡಿದ್ದನು. ಹೇಗೆ ನಾವು ನೋಡ್ತೇವೆ ಏನಂದರೆ ನಾವು ಸಮಯದಲ್ಲಿರುವುದರಿಂದ ನಮಗೆ 2000 ವರ್ಷಗಳಿಂದ ಹೀಗಾಯಿತು. ಕರ್ತನಾದ ಯೇಸು ಕ್ರಿಸ್ತನು ಆತ್ಮಸ್ವರೂಪನಾಗಿರುತ್ತೆ, ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದ ಇವೆಲ್ಲ ನಾವು ಸಮಯದಲ್ಲಿರುವುದರಿಂದ ನಾವು 2000, 3000, 4000 ಟೈಮ್ ಹೇಳ್ಬೋದೇನೋ. ಆದರೆ ನಿತ್ಯತೆಯಲ್ಲಿರುವಂಥ ದೇವರಿಗೆ ಸಮಯವು ಅನ್ನುವಂಥದ್ದೇ ಇಲ್ಲದೆ ಇರುವಾಗ ನಿತ್ಯತೆಯಲ್ಲಿ ಆ ಕಾರ್ಯಗಳು ವಿಭಿನ್ನವಾಗಿಯೇ ಕಾಣಿಸ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಕಡೆ ದೇವದೂತರ ರೂಪದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನೇ ಕಾಣಿಸ್ಕೊಂಡನು ಅಂಥೇಳಿ ಹೇಳಿರುವಂಥದ್ದು ಕೂಡ ಕೆಲವರು ನಂಬೋದು ಕೂಡ ಉಂಟು. ಅಂದರೆ ಇಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನೇ ಅಲ್ಲಿ ಅವರ ಜೊತೆಯಲ್ಲಿ ನಡೆದಾಡ್ತಾ ಇದ್ದ ಅಂಥೇಳಿ ಹೇಳುವಂಥವ್ರು ಕೂಡ ಉಂಟು. ಹೌದು, ಹಾಗೆ ಇರ್ಬೋದೇನು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ನೋಡುವಾಗ 3ನೇ ರೀತಿಯಲ್ಲಿ ಒಂದು ಅರ್ಥ ನೋಡುವಾಗ ನೋಡ್ತೇವೆ. ದೇವರು ಹೇಗೂ ಅಲ್ಲಿ ನೋಡುವಾಗ ನಡೆದಾಡುವಂಥ ಸಂಗತಿಗಿಂತ ಹೆಚ್ಚಾಗಿ ಅಲ್ಲ ನೋಡ್ತೇವೆ. ದಿನದ ತಂಗಾಳಿಯಲ್ಲಿ ತೋಟದೊಳಗೆ ತಿರುಗಾಡುವ ಶಬ್ದವಂತ ಹೇಳಿ ನಾವು ನೋಡ್ತೇವೆ. ಕನ್ನಡದಲ್ಲಿ ತಿರುಗಾಡುವ ಶಬ್ದ ಅಂಥೇಳಿ ಬರೆದಿದ್ದಾರೆ. ಇನ್ನೊಂದು ತರ್ಜುಮೆಯಲ್ಲಿ ಕೂಡ ಹಾಗೆ ಬರೆದಿರುವಂಥದ್ದು. ಆದರೆ ಇಂಗ್ಲೀಷ್ನಲ್ಲಿ ನೋಡುವಾಗ ವಾಯ್ಸ್ ಆಫ್ ಗಾಡ್ ಅಂತ ಹೇಳುವಂಥ ನೋಡ್ತೇವೆ. ದೇವರ ಸ್ವರವೇ ಅಲ್ಲಿ ಕೇಳ್ತಾ ಇತ್ತು ಅಂತೇಳಿ. ಇಲ್ಲಿ ನಡೆದಾಡುವಂಥ ಶಬ್ದಕ್ಕಿಂತ ಹೆಚ್ಚಾಗಿ ದೇವರ ಸ್ವರ. ಒಂದು ವೇಳೆ ಆದಾಮ ಹವ್ವಳು ನಡೆದಾಡುವಂಥ ಶಬ್ದ ಕೇಳಿದ್ರು ಅನೇಕ ಸರಿ ನಡೆದಾಡುವ ಶಬ್ದದಲ್ಲಿ ಕೂಡ ಮನುಷ್ಯರು ಪತ್ತೆ ಹಚ್ಚಬಹುದು. ಯಾಕಂದರೆ ಆದಾಮನಿಗೆ ನಡೆದಾಡುವಂಥವ್ರು ಇನ್ನೂ ಅನೇಕರು ಇದ್ದರು.
ಪ್ರಾಣಿ ಪಕ್ಷಿಗಳು ನಡೆದಾಡುವಂಥದ್ದಿತ್ತು. ಆ ಶಬ್ದವನ್ನು ಕೂಡ ಆತನು ಗುರುತು ಹಚ್ಬೋದನೋ, ಇವಾಗ ಹುಲಿ ನಡೀತದೆ, ಒಂಟೆ ನಡೀತದೆ ಹೇಳ್ಬೋದೇನೋ. ಅಥವಾ ನೆಕ್ಸ್ಟ್ ಸಾರಿ ಸೈತಾನನು ನಡೆದಾಡಿರುವಂಥ ಶಬ್ದವನ್ನು ಕೂಡ ಅವನು ಕೇಳಿರ್ಬೋದು. ನಮ್ಮ ಮನೆ ಮೇಲೆ ಕೂಡ ರಾತ್ರಿ ಬೆಕ್ಕು ಸೌಂಡ್ ಮಾಡ್ತಾ ಇರ್ತಾರೆ, ನೆಕ್ಸ್ಟ್ ಸರಿ ಗೊತ್ತಾಗಲ್ಲ. ನೆಕ್ಸ್ಟ್ ಸಾರಿ ನಮ್ಮ ತಾಯಿ ಇರುವಾಗ ಕೇಳ್ತಾರೆ, ಏನೋ ಸೌಂಡ್ ಆಯ್ತು ಮೇಲೆ ಅಂತೇಳಿ. ರಾತ್ರಿ 12 ಗಂಟೆ 1 ಗಂಟೆ ಆಗುವಾಗ ಅವಾಗೇನೋ ಬೆಕ್ಕು ಹೆಗಣ ಹಿಡ್ಕೊಂಡು ಹೋಗಿ ಏನೋ ಮಾಡ್ತಿದ್ರೆ ಶಬ್ದ ಆಗ್ತಿತ್ತು. ಅಂದರೆ ನಮಗೆ ಮೊದಲನೇ ಸಾರಿ ಗೊತ್ತಾಗಲಿಕ್ಕಿಲ್ಲ, ಆದರೆ ಯಾವಾಗೂ ಆಮೇಲೆ ಒಂದೆರಡು ಅನುಭವ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಇಂಥದ್ದೇ ಶಬ್ದ ಅಂತೇಳಿ. ಆದರೆ ಹಾಗಿರುವಾಗ ಎಲ್ಲ ಪ್ರಾಣಿ, ಇವನ್ ಸೈತಾನ್ ನಡ್ಕೊಂಡು ಹೋಗುವಂಥದ್ದು, ಸೈತಾನ ನಡೆದಾಡುವಂಥ ಶಬ್ದ ಎಲ್ಲ ನಮಗೆ ಕೇಳ್ಬೋದು. ಹಾಗೆಯೇ ದೇವರು ಬರುವಂಥ ನೋಡ್ತಕ್ಕ ಇವಾಗ ದೇವರು ನಡೆದಾಡುವಂಥ ಶಬ್ದ ಬರ್ತಿದೆ ಅಂತ ಹೇಳ್ತಲ್ಲ. ಆದರೆ ಎಲ್ಲ ನೋಡ್ತಾ ಇಂಗ್ಲೀಷ್ನಲ್ಲಿ ನೋಡುವಾಗ ಅಲ್ಲಿ ದೇವರ ಸ್ವರ ನಡೆದಾಡುವಂಥ ಶಬ್ದಕ್ಕಿಂತ ಹೆಚ್ಚಾಗಿ ದೇವರ ಸ್ವರ ಕೇಳಿತು ಅಂತೇಳಿ, ಅದೇ ಭಾಳ ವಿಶೇಷವಾಗಿರುವಂಥದ್ದು. ನಮ್ಮ ದೇವರು ಅದನ್ನೇ ನಾವು ನೋಡ್ತಿದ್ದೇವೆ. ಆದಿಯಲ್ಲಿ ವಾಕ್ಯವೆಂಬ ಆತನಿದ್ದನು, ಆತನು ಸ್ವರವಾಗಿದ್ದನು, ಆತನು ಆಲೋಚನೆಯಾಗಿದ್ದನು, ಆತನು ಮಾತು ಆಗಿದ್ದನು. ಅದನ್ನೇ ನಾವು ನೋಡ್ತಿದ್ದೇವೆ. ಇಲ್ಲಿ ನೋಡುವಾಗ ದೇವರ ನಡೆದಾಡುವಂಥ ಶಬ್ದಕ್ಕಿಂತ ಹೆಚ್ಚಾಗಿ ದೇವರ ಸ್ವರವನ್ನು ಕೇಳಿದನು. ಮತ್ತು ಅಷ್ಟೇ ಅಲ್ಲ, ಏನಂತಾರೆ ತಂಗಾಳಿಯಲ್ಲಿ 8ನೇ ದಿನದಲ್ಲಿ ದಿನದ ತಂಗಾಳಿಯಲ್ಲಿ ಅಂತ ಹೇಳಿ ನೋಡುವಾಗ ಆ ಪದದ ಅರ್ಥ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಕೇವಲ ತಂಗಾಳಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ರಭಸವಾದಂಥ ಗಾಳಿಯಲ್ಲಿ ದೇವರ ಸ್ವರವನ್ನು ಅವರು ಕೇಳಿದ್ರಂತೆ. ಯಾಕಂದರೆ ದೇವರು ಕೆಲವು ಸಾರಿ ಗಾಳಿಯಲ್ಲಿ ಆತನು ತನ್ನನ್ನು ತಾನು ಪ್ರಕಟಪಡಿಸ್ಕೊಂಡಿದ್ದು, ತನ್ನನ್ನು ತಾನು ತೋರ್ಪಡಿಸ್ಕೊಂಡಿರೋದು ನೋಡ್ತೇವೆ. ಯೋಬನಿಗಂತ 38ನೇ ಅಧ್ಯಾಯ ಮೊದಲನೇ ವಚನ, ಯೋಬ 38 ಮೊದಲನೇ ವಚನ, ಯೋಬ 38ನೇ ಅಧ್ಯಾಯ ಮೊದಲನೇ ವಚನ. ಆಗ ಕರ್ತನು ಯೋಬನಿಗೆ ಬಿರುಗಾಳಿಯೊಳಗಿನಿಂದ ಉತ್ತರ ಕೊಟ್ಟು, ನೋಡ್ತೇವೆ ಅನೇಕ ಸಂಗತಿಗಳು ಯೋಬನ ವಿಷಯದಲ್ಲಿ ನಾವು ನೋಡಿದ್ದೇವೆ. ಅದಕ್ಕಿಂತ ಮುಂಚೆ ಆತನ ಸ್ನೇಹಿತರು ಬಂದು ಅನೇಕ ರೀತಿಯ ಸಲಹೆಗಳನ್ನು, ಬೇರೆ ಬೇರೆ ರೀತಿಯ ಬುದ್ಧಿ ಜ್ಞಾನ ಎಲ್ಲ ಹೇಳಿದ್ರು. ಆದರೆ ಕೊನೆಗೆ ನೋಡುವಾಗ 38 ಬರುವಾಗ ದೇವರು ಯೋಬನಿಗೆ ಬಿರುಗಾಳಿಯೊಳಗಿನಿಂದ ಉತ್ತರ ಕೊಟ್ಟು, ಅಂದರೆ ಅಲ್ಲಿ ನೋಡಿದ್ರೆ ಗಾಳಿಯಲ್ಲಿ ಸ್ವರವನ್ನು ಯೋಬನ ಕೇಳ. ದೇವರು ಹೇಗಿದ್ದಾನೆ, ದೇವರು ಹೇಗೆ ಮಾಡ್ತಿದ್ದ, ನಡೆದಾಡ್ಕೊಂಬಂದ, ಹಾರಿಕೊಂಡು ಬಂದ ಅಲ್ಲ, ಆದರೆ ಸ್ವರ ಕೇಳ್ತಿದ್ದಾನೆ. ಬಿರುಗಾಳಿಯೊಳಗಿಂದ ದೇವರು ಯೋಬನಿಗೆ ಮಾತನಾಡುವನು. ಅಷ್ಟೇ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೇವೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅಲ್ಲ ನೋಡ್ತೇವೆ. ಮೊದಲನೇ ವಚನದಲ್ಲಿ ಅಥವಾ 2ನೇ ವಚನದಲ್ಲಿ 1ನೇ ವಚನ ನೋಡೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1-2 ವಚನಗಳು. 50ನೇ ದಿನದಂದು ದಿನವು ಪೂರ್ಣವಾಗಿ ಬಂದಾಗ ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿದ್ದರು. ಆಗ ರಭಸವಾಗಿ ಬೀಸುವ ಬಲವಾದ ಗಾಳಿಯೋಪಾದಿಯಲ್ಲಿ ಒಂದು ಶಬ್ದವು ಆಕಾಶದಿಂದ ಪಕ್ಕನೆ ಬಂದು ಅವರು ಕುಳಿತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು ಅಂತ ಹೇಳಿ ನೋಡ್ತೇವೆ. ಇಲ್ಲಿ ಪರಿಶುದ್ಧಾತ್ಮನ ಆಗಮನ ಇಲ್ಲಿ ಕೂಡ ನೋಡ್ತೇವೆ. ರಭಸವಾದಂಥ ಗಾಳಿಯಲ್ಲಿ ಒಂದು ಶಬ್ದ ಬಂತು. ಅಂದರೆ ದೇವರ ಶಬ್ದ, ದೇವರ ಮಾತು. ಮತ್ತಿಲ್ಲಿ ನೋಡುವಾಗ ನೆಕ್ಸ್ಟ್ ಸಾರಿ ಆತನ ಅಪ್ಪಣೆ ಅಥವಾ ಏನಂತಾರೆ ಆಜ್ಞೆ ಕೂಡ ಹಾಗೆಯೇ ಬರುವಂಥದ್ದಾಗಿದೆ ಅಂತೇಳಿ. ಇಲ್ಲಿ ಪರಿಶುದ್ಧಾತ್ಮನ ಬಂದಾಗ ಕೂಡ ಹೇಗಾಯ್ತು ಏನಾಯ್ತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೇಳ್ತಾನೆ ಅಂದರೆ, ಆಗ ರಭಸವಾಗಿ ಬೀಸುವ ಬಲವಾದ ಗಾಳಿಯೋಪಾದಿಯಲ್ಲಿ ಒಂದು ಶಬ್ದವು ಆಕಾಶದಿಂದ ಬಂತು. ಪರಿಶುದ್ಧಾತ್ಮನ ಹಾಗೆ ಬಂದ, ಅವಾಗಲೇ ಬಂದ. ಅದು ನೋಡ್ತೇವೆ ನೆಕ್ಸ್ಟ್ ವಚನ, ಅವರು ಕುಳಿತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಇದಲ್ಲದೆ ಅಲ್ಲಿ ವಿಂಗಡಿಸಲ್ಪಟ್ಟ ನಾಲಿಗೆಗಳು ಬೆಂಕಿಯಂತೆ ಅವರಿಗೆ ಕಾಣಿಸಿಕೊಂಡು ಅವರಲ್ಲಿ ಪ್ರತಿಯೊಬ್ಬನ ಮೇಲೆ ಅದು ಕುಳಿತುಕೊಂಡಿತ್ತು. ಅಥವಾ ಆತನು
ಪರಿಶುದ್ಧಾತ್ಮನು ಕುಳಿತುಕೊಂಡನು ಅಂತ ಹೇಳ್ಬೋದು. ಇದೆಲ್ಲ ನೋಡ್ತೇವೆ. ದೇವರು ಹಾಗೆ ರಭಸವಾದಂಥ ಗಾಳಿಯಲ್ಲಿ ಆತನು ಕಾಣಿಸಿಕೊಂಡನು ಅಥವಾ ಆತನ ಸ್ವರವು ಕೇಳಿಸಿತು ಅಂತ ಹೇಳಿ ನೋಡ್ತೇವೆ. ಇಲ್ಲಿ ಮತ್ತೆ ನಾವು ಉತ್ಪತ್ತಿಗೆ ಬರುವಾಗ ಅಲ್ಲಿ 3ನೇದಲ್ಲಿ ಬರುವಾಗ ಹಾಗೆ ದೇವರು ಅಲ್ಲಿ ದೇವರ ಸ್ವರವು ಬೇರೆ ವಾಕ್ಯ ನೋಡಿರುವ ಹಾಗೆ ಬಿರುಗಾಳಿಯಲ್ಲಿ ರಭಸವಾದಂಥ ಗಾಳಿಯಲ್ಲಿ ದೇವರ ಸ್ವರವನ್ನು ಕೇಳ. ಆ ರಭಸವಾದಂಥ ಗಾಳಿ ಬೀಸುತ್ತಿರುವಾಗಲೇ ಆ ಗಾಳಿಯ ಹೊಡೆತಕ್ಕೆ ಆತನು ಎಲ್ಲೋ ಹಾರಿ ಹೋಗೋದರ ನಿಮಿತ್ತವಾಗಿ ಅದರ ಬದಲಾಗಿ ಆದಾಮನು ಮರದ ಹಿಂದೆ ಅಡಗಿಕೊಂಡನು. ಯಾಕಂದರೆ ದೇವರು ಮುಂದಿನ ವಚನ ನೋಡ್ತಾ ಇದ್ರಿ ನೆಕ್ಸ್ಟಲ್ಲಿ ಅದೆಲ್ಲ ನೋಡುವಾಗ ಹೇಗೋ ಅಡಗಿಕೊಂಡು ದೇವರಿಗೆ ಕಣ್ಣು ಕಾಣಲ್ಲ ಅಥವಾ ದೇವ್ರು ನೋಡಲ್ಲ, ಗಿಡದಿಂದ್ರೆ ಇದ್ದರೆ ಹಿಂಗಾಗತ್ತೆ ಅಲ್ಲ. ಯಾಕಂದರೆ ದೇವ್ರ ಮುಂದೆ ಹೇಳ್ತಾನೆ ಎಲ್ಲಿದ್ದಿ ಏನಂದರೆ ಆತ ಹೇಳ್ತಾರೆ ಈಗ ನಾನು ಬತ್ತಲೆ ಆಗಿದ್ದೇನೆ ಅಂತ ಹೇಳ್ತಾನೆ. ಹೌದು, ಆ ದೇವರು ಅದಕ್ಕೆ ಬೇರೆ ಮಾರ್ಗ ಮಾಡಿಕೊಟ್ಟು ಅದು ಉಂಟು. ಆದರೆ ಇಲ್ಲ ನೋಡುವಾಗ ಆ ರಭಸವಾದಂಥ ಗಾಳಿಯೊಡನೆ ದೇವರ ಮಾತು, ದೇವರ ಸ್ವರ ಬರುವಾಗ ಅದು ಆ ರಭಸಕ್ಕೆ ಆತನು ಹಾರಿ ಹೋಗದಂತೆ ಅಥವಾ ಅದರಿಂದ ಮರೆಯಾಗೋದಕ್ಕೋಸ್ಕರ ಆದಾಮನು ಮರಗಳ ಹಿಂದೆ ಆತನು ಅಡಗಿಕೊಂಡಿರಬಹುದು ಅಂಥೇಳಿ ಒಂದು ವಿಷಯ ನಾವು ಅಥವಾ ಒಂದು ಆಲೋಚನೆ ನಾವು ನೋಡ್ತೇವೆ. ಅದಕ್ಕೆ ನೋಡ್ತೇವೆ 8ನೇ ವಚನದಲ್ಲಿ, ಆಗ ದೇವರಾದ ಕರ್ತನು ದಿನ ತಂಗಾಳಿಯಲ್ಲಿ ತೋಟದೊಳಗೆ ತಿರುಗಾಡುವ ಶಬ್ದವನ್ನು ಆದಾಮನು ಅವನ ಹೆಂಡತಿ ಕೇಳಿ ದೇವರಾದ ಕರ್ತನ ಸನ್ನಿಧಿಯಿಂದ ತೋಟದ ಮರಗಳಲ್ಲಿ ಅಡಗಿಕೊಂಡ್ರು. ಅಂದರೆ ನೋಡ್ತೇವೆ ಆ ರಭಸ ತಡೆಯೋದಕ್ಕೆ ಒಂದು ರೀತಿ ಮರದ ಹಿಂದೆ ಅಡಗಿಕೊಂಡಿರ್ಬೋದು. ಅಷ್ಟೇ ಅಲ್ಲ, ಮೋಶೆ ಕೂಡ ನೋಡ್ತೇವೆ. ಎಲಿಯನ ಬಗ್ಗೆ ಕೂಡ ನಾವು ನೋಡ್ತೇವೆ. ಎಲಿಯನ ಬಗ್ಗೆ ಕೂಡ ನೋಡುವಾಗ ಅಲ್ಲಿ ಕೂಡ ಬಿರುಗಾಳಿಯ ಬಗ್ಗೆ ನೋಡ್ತೇವೆ. ಆದರೆ ಆತನನ್ನು ಕೂಡ ಒಂದು ರೀತಿಯಲ್ಲಿ ಮರೆ ಮಾಡಿದನು ದೇವರು. ಮೋಶೆ ಕೂಡ ದೇವರು ನಿನ್ನ ಮುಖನ ನೋಡಲೇಬೇಕಂದ್ರೆ ಅಲ್ಲಿ ಕೂಡ ಹೇಳ್ತಾನೆ, ನಾನು ನನ್ನ ಮುಖ ನೋಡಿ ಯಾರು ಬದುಕಕ್ಕೆ ಅಥವಾ ಜೀವಂತಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ನಿನಗೆ ಅಸಾಧ್ಯವಾಗಿರುವಂಥ ಪ್ರಶ್ನೆ ಕೇಳ್ತಾ ಇದ್ದಿ. ನಾನು ಹಾದಿ ಹೋಗುವಾಗ ಬಂಡೆಯಲ್ಲಿ ನಿನ್ನನ್ನು ಅಡಗಿಸಿಡುತ್ತೇನೆ ಅಂತ ಹೇಳ. ದೇವರ ಪ್ರಸನ್ನತೆ ಹಾಗುಂಟು. ಅಂದರೆ ಇಲ್ಲ ನೋಡುವಾಗ ಹೇಗೂ ಆದಾಮನು ತಪ್ಪು ಅವಳು ತಪ್ಪು ಮಾಡಿದ್ರು, ಅಡಗಿಕೊಂಡಿದ್ರು, ಭಯಪಟ್ಟರು, ಬೆತ್ತಲೆ ಆಗಿದ್ರು, ಎಲ್ಲ ಸಂಗತಿಗಳು ಉಂಟು. ಹೌದು ಅದರ ಜೊತೆಯಲ್ಲಿ. ಆದರೆ ಅದರ ಜೊತೆಯಲ್ಲಿ ಇನ್ನೊಂದು ಸಹ ನೋಡ್ತೇವೆ, ಆ ರಭಸಕ್ಕೆ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಎಲ್ಲೋ ಅಡಗಿಕೊಳ್ಬೇಕಾಗಿರುವಂಥ ಸಂಗತಿ ಉಂಟು. ಅದು ಹೇಗೂ ನಾವು ಮುಂದಿನ ನೋಡ್ತೇವೆ, ಅದು ಬಂಡೆ ಆಗಿರುವಂಥ ನಮ್ಮ ಕ್ರಿಸ್ತನಲ್ಲಿ ನಾವು ಅಡಗಿಕೊಳ್ಳೋದಕ್ಕೆ ಸಾಧ್ಯತೆ ಉಂಟು ಅಂತೇಳಿ ನಾವು ಹೊಸ ಒಡಂಬಡಿಕೆಲ್ಲ ನೋಡ್ತೇವೆ. ಹೌದು, ಆದರೆ ಇಲ್ಲ ನೋಡುವಾಗ ಆದಾಮನು ಹಾಗೆ ಮರದ ಹಿಂದೆ ಆಡ್ಕೊಂಡು ಆವಾಗ ದೇವರು 9ನೇ ವಚನ ನೋಡ್ತೇವೆ. ಆಗ ದೇವರಾದ ಕರ್ತನು ಆದಾಮನನ್ನು ಕರೆದವನಿಗೆ ನೀನು ಎಲ್ಲಿದ್ದಿ ಅಂದನು ಎಂದಾಗ ಇಲ್ಲಿ ಈ ಅರ್ಥ ಕೂಡ ನೋಡುವಾಗ ದೇವರು ಸರ್ವಜ್ಞನು, ಸರ್ವವ್ಯಾಪ್ತಿಯಾದಂಥ ದೇವರು, ಒಂದೇ ಸಮಯಕ್ಕೆ ಎಲ್ಲ ಕಡೆಗಳು ಜೀವಿಸುವ ಆತನು, ಸರ್ವಜ್ಞನಾದಂಥ ದೇವರು. ಆತನಿಗೆ ಎಲ್ಲವೂ ಗೊತ್ತುಂಟು, ಯಾವುದು ಮುಚ್ಚುಮರೆಯಾದಂಥದ್ದು ಯಾವುದೂ ಇಲ್ಲ. ಹಾಗಿರುವಾಗ ದೇವರಿಗೆ ಬಂದೆ ಎಲ್ಲಿ ಆದಾಮನ ಕಾಣ್ತಾನೆ ಇಲ್ವಲ್ಲ, ಎಲ್ಲಿ ಹುಡುಕಬೇಕು, ಎಲ್ಲಿ ಹೋದ ಅನ್ನುವಂಥ ರೀತಿಯಲ್ಲಿ ಆತನು ಕೇಳ್ತಾ ಇಲ್ಲ. ಆದರೆ ನಾವು ನೋಡುವಾಗ ಅದರ ಅರ್ಥ ನಾವು ನೋಡ್ತೇವೆ. ಒಂದು ರೀತಿ ಅದರ ಇನ್ನೊಂದು ಅರ್ಥ ಅಥವಾ ತರ್ಜುಮೆ ಏನಂದರೆ, ದೇವರು ಆತನಿಗೆ ಒಂದು ರೀತಿಯಲ್ಲಿ ಹೇಳ್ತಾರೆ ಸಮನ್ ಕೊಟ್ಟ ಹಾಗೆ. ಅಂದರೆ ನಾವು ನೋಡ್ತೇವೆ ಅನೇಕ ಸಾರಿ ನಮಗೆ ಸಮನ್ಸ್ ಅಂತ ಹೇಳುವಾಗ ನಮಗೆ ಕೋರ್ಟ್ ಭಾಷೆನೇ ಮಾತು ನಮಗೆ ಗೊತ್ತುಂಟು. ನಮಗೆ ಹೇಳ್ತೇವೆ ಅನೇಕ ಸಾರಿ ನಮಗೆ ಅಥವಾ ಅವರಿಗೆ ಕೋರ್ಟ್ನಿಂದ ಸಮನ್ಸ್ ಬಂದಿದೆ ಅಂತ ಹೇಳ್ತಾರೆ. ಏನಂದರೆ ನೀನು ಇಂಥ ದಿವಸ ಇಷ್ಟು ಟೈಮ್ಗೆ ನ್ಯಾಯಾಧೀಶರ ಮುಂದೆ ನೀನು ಬಂದು ಹಾಜರಾಗಬೇಕು. ಅದು ಒಂದು ಆಜ್ಞೆ ಅಥವಾ ಅಪ್ಪಣೆಯಾಗಿ ಹೊರಡಿಸುವಂಥದ್ದು. ಇಲ್ಲಿ ದೇವರು ಆದಾಮನೇ ನೀನು ಎಲ್ಲಿದ್ದೆ ಅಂತ ಕೇಳುವಂಥದ್ದಕ್ಕಿಂತ ಆತನ ಆ ಮಾತಿನ ಅರ್ಥ ಅಲ್ಲಿ ಅದರ ಈ ಒಂದು ಸನ್ನಿವೇಶದಲ್ಲಿ ಅದರುವಂಥ ಅರ್ಥ ಏನಂದರೆ, ದೇವರು ಆದಾಮನಿಗೆ
ನ್ಯಾಯ ತೀರ್ಪಿಗೋಸ್ಕರ ತನ್ನ ಮುಂದೆ ಹಾಜರಾಗುವುದಕ್ಕೆ ಒಂದು ಒಂದು ರೀತಿ ಸುತ್ತೋಲೆ ಹೊರಡಿಸುವಂಥದ್ದಾಗಿದೆ ಅಂತೇಳಿ. ಆದಾಮನೇ ನೀನು ಎಲ್ಲಿ ಹೋಗಿದ್ದಿ, ನಾನು ಕಾಣಿಸ್ತಾ ಇಲ್ಲ, ಸ್ವಲ್ಪ ಬಂದು ನನ್ನ ಮುಂದೆ ಬಾ ಕಾಣಿಸ್ಕೊ ಅಂತ ಹೇಳ್ತಲ್ಲ. ಆದರೆ ಆದಾಮನೇ ನೀನು ನನ್ನ ಮುಂದೆ ನ್ಯಾಯ ತೀರ್ಪಿಗೋಸ್ಕರ ನನ್ನ ಮುಂದೆ ಬಂದು ನೀನು ಹಾಜರಾಗು. ಆ ಒಂದು ಅರ್ಥದಲ್ಲಿ ದೇವರು ಆದಾಮನಿಗೆ ಹೇಳ್ತಾ ಇರುವಂಥದ್ದು. ಆವಾಗ ನಾವು ನೋಡ್ತೇವೆ ಆದಾಮ ಹವ್ವಳರು ಬಂದರು, ಹೇಳಿದ್ರು, ತಮ್ಮದೆಲ್ಲ ಆಲೋಚನೆಗಳನ್ನು ಹೇಳ್ಕೊಂಡ್ರು, ತಮ್ಮ ತಪ್ಪುಗಳನ್ನು ಹೇಳ್ಕೊಟ್ರು. ಅಥವಾ ಅನೇಕ ಸಾರಿ ಆದಾಮನು ತನ್ನ ಮೇಲೆ ತಪ್ಪು ಹೇಳ್ಕೊಳ್ಳೋದಕ್ಕಿಂತ ಹವ್ವಳ ಮೇಲೆ ಏನಂತಾರೆ ತಪ್ಪು ಹೊರಿಸೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಅಷ್ಟೇ ಅಲ್ಲ, ಹವ್ವಳು ಕೊನೆಗೆ ಆದಾಮ ಹವಳಿಬ್ಬರು ಸೇರಿಕೊಂಡು ದೇವ್ರ ಮೇಲೆ ತಪ್ಪು ಹೊರಿಸೋದಕ್ಕೆ ಪ್ರಯತ್ನ ಮಾಡುವಂಥ ಆ ರೀತಿಯಾದಂಥ ಮಾತು ಕೂಡ ಎಲ್ಲ ನೋಡ್ತೇವೆ. ಆದರೆ ಇವೆಲ್ಲವುಗಳನ್ನು ನೋಡುವಾಗ ಏನೆಂದರೆ ಒಂದು ನಾವು ನೋಡಿದೆವು, ಅದಕ್ಕೆ ತೀರ್ಪು ಬಂತು. ನಾವು ಏನಂದರೆ ಅನೇಕ ಸಾರಿ ನಾವು ಹೇಳುವಾಗ ಅಥವಾ ಅನೇಕ ಸಾರಿ ನಮ್ಮ ಬೋಧನೆ ಆಗಲಿ ಪ್ರಸಂಗ ನೋಡುವಾಗ ಕೇವಲ ನಾವು ದೇವರ ಪ್ರೀತಿ, ದೇವರ ಕೃಪೆ, ಕರುಣೆ ಅಂತಲೇ ಹೇಳ್ತಾ ಇರ್ತೇವೆ. ಅದರ ದೇವರ ಭಯಂಕರತೆ ಬಗ್ಗೆ ಹೇಳಲ್ಲ ಅಂಥೇಳಿ. ಹೌದು, ಹೇಳಲ್ಲ ಅಂತಲ್ಲ, ದೇವರು ಭಯಂಕರನೂ ಆಗಿದ್ದಾನೆ. ದೇವರು ಏನಂತಾರೆ ತನ್ನ ಮಾತಿಗೆ ವಿಧೇಯರಾಗುವಾಗ ಮೊದಲೇ ಆತನು ಆ ಒಂದು ಕಂಡೀಷನ್ಗಳನ್ನು ಹೇಳಿರುವಾಗ, ಆ ಒಂದು ಏನಂತಾರೆ ಷರತ್ತುಗಳನ್ನು ವಿಧಿಸಿರುವಾಗ, ಅದನ್ನು ತಪ್ಪಿ ಹೋಗುವಾಗ ಅದಕ್ಕೆ ತಕ್ಕಂಥ ಶಿಕ್ಷೆಯನ್ನು ವಿಧಿಸಿದ್ದಾನೆ. ದೇವರು ಆದಾಮಳಿಗೆ ಇದನ್ನು ಮಾಡಿದಾಗ ದೇವರು ಹೇಳ್ದ, ಇದಕ್ಕೆ ನೀವು ತಿಂದ ದಿವಸ ನೀವು ಸತ್ತೇ ಸಾಯುವಿರಿ ಅಂತ ಹೇಳ್ದ. ಮತ್ತು ನಾವು ನೋಡ್ತೇವೆ ತಕ್ಷಣದಲ್ಲೇ ಆಗಿರುವಂಥ ಸಂಗತಿ, ತೋಟದಿಂದ ಅವರನ್ನು ಹೊರಗೆ ಹಾಕಿದ್ರು. ಮತ್ತೆ ಅವರು ತಿರುಗಿ ಬರಲಾರ್ದಂಗೆ ತಿರುಗಿ ಬಂದು ಜೀವವೃಕ್ಷಕ್ಕೆ ಕೈ ಹಾಕಿ ಹಣ್ಣನ್ನು ತಿನ್ನದ ಹಾಗೆ ಅಲ್ಲಿ ನೋಡ್ತೇವೆ. 30 ನೋಡಿ 24 ನೋಡಿದ ಪ್ರಕಾರ ಅಲ್ಲಿ ಹೀಗೆ ಆತನು ಮನುಷ್ಯನ ಹೊರಗೆ ಹಾಕಿ ಜೀವವೃಕ್ಷದ ದಾರಿಯನ್ನು ಕಾಯುವುದಕ್ಕೆ ಏನೇನು ತೋಟದ ಪೂರ್ವದಲ್ಲಿ ಕೆರೂಬಿರನ್ನು ಮತ್ತು ಎಲ್ಲ ಕಡೆ ಸುತ್ತುವ ಜ್ವಾಲೆಯ ಕತ್ತಿಯನ್ನು ಇರಿಸಿದನು. ಇದು ಆ ಕ್ಷಣದಲ್ಲಿ ಏನಂತಾರೆ ಜೀವವೃಕ್ಷದಿಂದ ತಡೆದನು, ಹೊರಗೆ ತಡೆದನು. ಆದರೆ ಅಷ್ಟಕ್ಕೆ ಅದು ನಿಂತು ಹೋಗಲಿಲ್ಲ. ಆದರೆ ಮುಂದೆ ಅದಕ್ಕಿಂತ ಭಯಂಕರವಾದಂಥ ಸಂಗತಿ ಉಂಟು. ಒಂದು ವೇಳೆ ದೇವರು ಮಾರ್ಗ ಮಾಡಿಕೊಡದ ಹೊರತು, ದೇವರು ತನ್ನ ಕೃಪೆಯನ್ನು, ತನ್ನ ಹೇರಳವಾದಂಥ ಏನಂತಾರೆ ಕನಿಕರವನ್ನು, ದಯೆಯನ್ನು, ಪ್ರೀತಿಯನ್ನು ತೋರಿಸದ ಹೊರತು ಮತ್ತೆ ದೇವರು ಯಾವುದನ್ನು ನೇಮಿಸಿದ್ದನೋ ಎರಡನೇ ಮರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಅದೇನಾಗಿದೆ, ಈ ಹಣ್ಣನ್ನು ತಿಂದ ದಿವಸ ನೀನು ಸತ್ತೇ ಸಾಯುವಂಥ ತಕ್ಷಣ ಅಲ್ಲಿ ಹೇಗೂ ಆತನು ದೈಹಿಕವಾಗಿ ಸಾಯಲಿಲ್ಲ, ಆತ್ಮಿಕವಾಗಿ ಸತ್ತು ಹೋದನು. ದೈಹಿಕವಾಗಿ ಕ್ರಮೇಣವಾಗಿ ಆತನು ಸತ್ತನು. ಆದರೆ ಅವೆರಡೇ ಮರಣ ಅಲ್ಲ. ಆದರೆ ಮುಂದೆ ಒಂದು ದಿವಸ ಆತ್ಮಿಕವಾಗಿ ಪರಿಪೂರ್ಣವಾಗಿ ಆತ್ಮ, ದೇಹ, ಪ್ರಾಣವು ದೇವರಿಂದ ಪ್ರತ್ಯೇಕವಾಗಿ ಬೆಂಕಿ ಗಂಧಕ ಉರಿಯುವಂಥ ಕೆರೆಯಲ್ಲಿ ನಿತ್ಯವಾಗಿಯೂ ದಂಡನೆಯನ್ನು, ಯಾತನೆ ಅನುಭವಿಸುವಂಥ ಸ್ಥಿತಿ ದೇವರು ನಿರ್ಮಿಸಿದ್ದನು. ಅದೇ ಆತನಿಗೆ ಇಟ್ಟಿರುವಂಥ ಶಿಕ್ಷೆ ಆಗಿತ್ತು. ದೇವರು ಹೌದು ಅಂಥ ಕಠಿಣನೂ ಭಯಂಕರನೂ ಆಗಿದ್ದಾನೆ. ದೇವರೇ ನಾವು ನೋಡ್ತೇವೆ ತಪ್ಪಿಗೆ ಅಥವಾ ಅವಿಧತೆಗೆ ಶಿಕ್ಷೆಯನ್ನು ಸಹ ವಿಧಿಸಿದ್ದಾನೆ. ಎಷ್ಟು ಮಾತ್ರಕ್ಕೂ ಆತನ ಏನಂತಾರೆ ತಪ್ಪನ್ನು, ಪಾಪವನ್ನು ಸಹಿಸಿಕೊಂಡು ಹೋಗುವಂಥ ದೇವರಲ್ಲ. ದೇವರು ಪಾಪವನ್ನು ಸಹಿಸ್ಕೊಂಡು ಹೋಗುವಂಥನಲ್ಲ, ಅದು ಬೇರೆ ವಿಷಯ. ದೇವರು ಖಂಡಿತವಾಗಲೂ ಶಿಕ್ಷೆಗೆ ಏನಂತಾರೆ ಪಾಪಕ್ಕೆ ಶಿಕ್ಷೆಯನ್ನು ವಿಧಿಸ್ತಾನೆ. ಮತ್ತು ಹೌದು, ಲೋಕದಲ್ಲಿ ನಾವು ಮಾಡುವಂಥ ಅನೇಕ ಪಾಪಗಳಿಗೆ ದೇವರು ಕೇವಲ ನಮ್ಗೆ ಯಾವಾಗಲೂ ಪ್ರೀತಿ ಸ್ವರೂಪನು ನಮಗೆ ಕ್ಷಮಪಡೆ ಮಾಡ್ತಾ ಇರ್ತಾನೆ. ಅದಕ್ಕೆ ಪಾಪ ಮಾಡಿಕೊಂಡೇ ಇರಬೇಕನ್ನೋಂಥ ಆಲೋಚನೆ ದೇವರ ಮಕ್ಕಳದಲ್ಲ, ಇರಬಾರ್ದು. ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಖಂಡಿತವಾಗಲೂ ಏನಂತಾರೆ ಶಿಕ್ಷಿಸ್ತಾನೆ. ಖಂಡಿತವಾಗಲೂ ದೇವರು ತನ್ನ ಮಕ್ಕಳನ್ನು ಏನಂತಾರೆ ಶಿಸ್ತಿಗೆ ಒಳಪಡಿಸ್ತಾನೆ, ಸರಿಪಡಿಸ್ತಾನೆ. ದೇವರ ಆಲೋಚನೆ ಕೇವಲ ನಿತ್ಯವಾಗಿ ಆತನನ್ನು ದಂಡನೆಗೆ ಒಳಪಡಿಸಿ ಶಿಕ್ಷೆಗೆ ಒಳಗೆ ಹಾಕಬೇಕನ್ನೋಂಥ ಆಲೋಚನೆ ಆತನದಲ್ಲ. ಆದರೆ
ನಾವು ನೋಡ್ತೇವೆ. ಆತನ ಬೇಗ ಮಾರ್ಗ ಮಾಡಿಕೊಟ್ಟ. ಆದರೆ ಆತನು ದೇವರು ಖಂಡಿತವಾಗಲೂ ದಹಿಸುವಂಥ ಅಗ್ನಿಯಾಗಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಬ್ಯಾಪ್ಟಿಸ್ಮದ ಯೋಹಾನನು ಕೂಡ ಹೇಳ್ತಾನೆ ಮತ್ತೆ ಸುವಾರ್ತೆಯಲ್ಲಿ ನೋಡುವಾಗ, ನಾನಾದರೂ ನಿಮಗೆ ಕೇವಲ ನೀರಿನಲ್ಲಿ ಬ್ಯಾಪ್ಟಿಸ್ಮ್ ಮಾಡಿಸ್ತೇನೆ, ಆದರೆ ನನ್ನ ಮುಂದೆ ಬರುವ ಆತನಾದರೂ ನಿಮಗೆ ನೀರಿನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸ್ತಾನೆ ಅಂತ ಹೇಳಿದಾನೆ. ಅದನ್ನೇ ನಾವು ಬ್ಯಾಪ್ಟಿಸ್ಮದ ಸ್ಟಡಿ ಮಾಡುವಾಗ ನಾವು ನೋಡಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ನೇಮಿಸ್ತಾನೆ. ಆದರೆ ಹೇಗೂ ಅದು ಮನುಷ್ಯರಿಗೋಸ್ಕರ ಅಲ್ಲ, ಸೈತಾನಿಗೋಸ್ಕರ ನೇಮಿಸಿರುವಂಥದ್ದು. ಮನುಷ್ಯನು ತನ್ನಷ್ಟಕ್ಕೆ ತಾನೇ ದೇವರಿಗೆ ಅವಿಧನಾಗಿ, ಆದಾಮನ ಹಾಗೆ ದೇವರು ತನಗೆ ಮಾಡಿರುವಂಥ ಎಲ್ಲ ಒಳ್ಳೆಯತನವನ್ನು ನೆನೆಸದೆ, ಗೌರವಿಸದೆ, ಅದನ್ನು ಏನಂತಾರೆ ತನಗೋಸ್ಕರ, ತನ್ನ ಆನಂದಕ್ಕೋಸ್ಕರ ಆನಂದಿಸದೆ, ಅನುಭವಿಸದೆ ಅವುಗಳನ್ನು ಕಳ್ಕೊಂಡು ಇನ್ನೊಬ್ಬರಿಗೆ ಒಪ್ಪಿಸ್ಕೊಡುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಇದರಲ್ಲಿ ಮಾಡುವಂಥವ್ರು ಯಾರು? ಮಾಡಿರುವಂಥವ್ರು ಯಾವಾಗಲೂ ಮೂರನೆಯ ವ್ಯಕ್ತಿ ಅಂತ ಹೇಳೋದಕ್ಕಿಂತ ನಾವು ನೋಡ್ತೇವೆ, ಹೇಗೋ ನಾವು ನೋಡ್ತೇವೆ, ನಮಗೆ ನಮ್ಮ ಕುಟುಂಬದಲ್ಲಿ ನಾವು ಚೆನ್ನಾಗಿರಬೇಕಾದ್ರೆ ಮೂರನೇ ವ್ಯಕ್ತಿ ದೇವರಿರಬೇಕಂತೇಳಿ. ದೇವರು ಮಾತ್ರವೇ ನಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ದೇವರಿರುವಾಗ. ಅದನ್ನೇ ನಮ್ಮ ವಿನೋದ್ ಮದುವೆಯಲ್ಲಿ ಪಾಸ್ಟರ್ ಜೋಹನನ್ ಅವರು ಬೋಧನೆ ಮಾಡಿದರು. ಮೂರನೇ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನಿರುವಾಗಲೇ ಗಂಡ ಹೆಂಡತಿ ಕುಟುಂಬವು ಒಳ್ಳೆಯ ರೀತಿಯಿಂದ ಸಾಗುವುದಕ್ಕೆ, ಮುಂದುವರಿಯೋದಕ್ಕೆ, ಅಭಿವೃದ್ಧಿ ಹೊಂದೋದಕ್ಕೆ, ಮಕ್ಕಳ ಭವಿಷ್ಯತ್ತನ್ನು ರೂಪಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಆದರೆ ಅದೇ ಜಾಗದಲ್ಲಿ ದೇವರ ಬದಲಾಗಿ ಸೈತಾನನನ್ನು ಒಂದು ವೇಳೆ ನಾವು ಸೇರಿಸಿದರೆ, ಅದು ಮತ್ತು ಅನೇಕ ಸಲ ನೋಡ್ತೇವೆ, ಗೊತ್ತಿಲ್ಲದೆ ಅನೇಕ ಸಾರಿ ನಾವು ಕುಟುಂಬದಲ್ಲಿ ದೇವರ ಬದಲಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಸೇರಿಸ್ತೇವೆ. ಅದು ಅನೇಕ ಸಾರಿ ಸೈತಾನನೇ ಆಗಿರ್ತಾನೆ. ಸೈತಾನ ನೇರವಾಗಿ ಬಂದು ಆಕ್ರಮಿಸಿಕೊಳ್ಳದೆ, ಸೈತಾನನು ತನ್ನ ಅನುಯಾಯಿಗಳನ್ನು, ತನ್ನ ಸೇವಕರನ್ನು, ತನ್ನವರನ್ನು ಕಳಿಸಿ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು ಉಂಟು, ಮಕ್ಕಳ ಭವಿಷ್ಯತ್ತನ್ನು ಹಾಳು ಮಾಡುವಂಥದ್ದು, ಜನರ ಏನಂತಾರೆ ಜೀವನವನ್ನೇ ಹಾಳು ಮಾಡುವಂಥದ್ದೇ ಸೈತಾನನ ಉದ್ದೇಶ. ಕರ್ತನಾದ ಯೇಸು ಕ್ರಿಸ್ತನು ಹೇಳುವುದಾದರೆ, ಆತನ ಯಾವಾಗಲೂ ಕದ್ದುಕೊಳ್ಳೋದಕ್ಕೂ, ಕಳ್ಳತನ ಮಾಡೋದಕ್ಕೂ, ಏನಂತಾರೆ ನಾಶಪಡಿಸೋದಕ್ಕೂ, ಸಾಯಿಸುವುದಕ್ಕೂ ಸೈತಾನ ಬರ್ತಾನೆ. ನಾನಾದರೂ ಏನಂತಾರೆ ನಿಮ್ಮನ್ನು ಪ್ರೀತಿಸಿ ನಾನು ಜೀವ ಕೊಟ್ಟು ನಿಮಗೆ ಸಮೃದ್ಧಿಯಾದಂಥ ಜೀವಿತ ಇರಬೇಕಂತೇಳಿ ನಾನು ಬರ್ತೇನೆ. ಆದರೆ ಅನೇಕ ಸಾರಿ ಯೇಸು ಕ್ರಿಸ್ತನು ನಮ್ಮ ಕುಟುಂಬದಲ್ಲಿ ನಮ್ಮ ಯಜಮಾನಾಗಿ ನಮ್ಮೆಲ್ಲರ ಮೇಲೆ ಆತನ ಅಧಿಕಾರ, ದೊರೆತನ, ನಿಯಂತ್ರಣ ಮಾಡಲಿ ಅಂತೇಳಿ ಆತನಿಗೆ ಒಪ್ಪಿಸ್ಕೊಳ್ಳದೆ ಅನೇಕ ಸಾರಿ ವಂಚನೆ ಮಾಡುವಂಥವ್ರನ್ನು ಕರ್ಕೊಂಡು ಬಂದು ಅವರನ್ನು ಸೇರಿಸಿ ನಾವು ಅನೇಕ ಸಾರಿ ಕುಟುಂಬ ಹಾಳು ಮಾಡ್ತಿರ್ತೇವೆ. ಅಷ್ಟೇ ರೀ, ಅಂದರೆ ಯಾರನ್ನು ಕರ್ಕೊಂಬರ್ತೇವೆ ಅಂತಲ್ಲ, ಅನೇಕ ಸಾರಿ ನಮಗೇನಾಗಿದ್ದಾರೆ, ದೇವರ ಮೇಲೆ, ನನ್ನ ಗಂಡನ ಮೇಲೆ ಅಥವಾ ನನ್ನ ಹೆಂಡತಿ ಮೇಲೆ ಭರವಸೆ ಇರೋದಕ್ಕಿಂತ ಅನೇಕ ಸಾರಿ ನಾವು ಬೇರೆಯವ್ರ ಮೇಲೆ ಭರವಸೆ ಹೇಳ್ತಿರ್ತೇವೆ. ಬೇರೆಯವರು ನಮಗೇನಾದರೆ ನಾವು ಇವರು ಬರ್ತಾರೆ ಅಥವಾ ಅವ್ರಿಗೆ ಹೇಳ್ತೇವೆ, ಇವ್ರಿಗೆ ಮಾಡ್ತೇವೆ. ಕುಟುಂಬದಲ್ಲೇ ಅನೇಕ ಸಲ ನೋಡ್ತೇವೆ. ದೇವರು ನಮ್ಮನ್ನು ಕುಟುಂಬವನ್ನಾಗಿ ಕಟ್ಟಿದ್ದು, ಹೆಂಡತಿ ಗಂಡನನ್ನು ದೇವರು ಕುಟುಂಬವನ್ನಾಗಿ ಮಾಡಿದ್ದು, ದೇವರು ತಾನಿದ್ದು ಅವ್ರ ಒಟ್ಟಿಗೆ ಅವರು ಪ್ರೀತಿಯನ್ನಂತಲ್ಲಿ ಹೋಗಲಿ ಅಂತೇಳಿ. ಬದಲಾಗಿ ಹೆಂಡತಿ ಆಗಿರುವಂಥವಳು ಇನ್ಯಾರಿಗೋ ನಾನು ಕರ್ಕೊಂಬರ್ತೇನೆ ಫೈಟ್ ಮಾಡೋಕ್ಕೆ, ಗಂಡನಾಗಿರುವಂಥ ಇನ್ಯಾರಿಗೋ ನಾನು ಕರ್ಕೊಂಬರ್ತೇನೆ ಸ್ವಲ್ಪ ಫೈಟ್ ಮಾಡಬೇಕಂತೇಳಿ, ಇವುಗಳು ದೇವ್ರ ಉದ್ದೇಶ ಅಲ್ಲ. ಹಾಗೆ ಕರ್ಕೊಂಡು ಬರೋವಾಗ ಅನೇಕ ಸರಿ ಬರೋಂಥವನು ಸೈತಾನನೇ ಹೊರತು ದೇವರಲ್ಲ. ದೇವರಾದರೂ ದೇವರೇ ಬೇರೆ, ಸೈತಾನನೇ ಬೇರೆ. ಅನೇಕ ಸರಿ ಅದನ್ನೇ ನಾವು ಅರ್ಥ ಮಾಡ್ಕೊಂಡಿಲ್ಲ. ಆದಾಮ ಹವ್ವಳು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ವಂಚನೆಯ ಮಾತುಗಳಿಗೆ ಅವರು ಒಳಗಾದರು. ನಿಜವಾಗಲೂ ಅವರು ಬಿದ್ದು ಹೋಗುವಂಥ ಸಮಯದಲ್ಲಿ ಅವರಿಗೆ ಯಾವುದೇ ಮುಂದಿನ ಭವಿಷ್ಯತ್ತಾಗಲಿ ಮತ್ತು ದೇವರು ಅಲ್ಲಿವರೆಗೂ ಮಾಡಿಕೊಟ್ಟಿರುವಂಥ ಸಂಗತಿಗಳಾಗಲಿ ಅವರ ಗಮನಕ್ಕೆ ಬರಲೇ ಇಲ್ಲ. ಸೈತಾನನಿಗೆ ಬಂದು ಇಷ್ಟು ಮಾತು ಹೇಳಿ ನಮಗೆ ಇದೆಲ್ಲ ಮಾಡಬೇಕಾದ್ರೆ ಇದರಲ್ಲಿ ಏನೋ ಒಂದು ಏನಂತಾರೆ ರಹಸ್ಯ ಏನೋ ಇರ್ಬೋದು, ಕೆಟ್ಟದ್ದು ಏನೋ ಇರ್ಬೋದು, ಇದನ್ನು ಕೇಳಬಾರ್ದಲ್ಲ ಅನ್ನೋಂಥ ಆಲೋಚನೆ ಅವ್ರಿಗೆ ಬರಲಿಲ್ಲ. ನಮ್ಮಲ್ಲಿ ನಮಗೆ ಹಾಗೆ ಆಗೋದೊಂದು, ಬೇರೆಯವ್ರು ಹೇಳುವಾಗ ನಾವು ಕಿವಿ ಕೊಟ್ಟು ನಾವು ಕೇಳ್ತಿರ್ತೇವೆ, ಅವರಿಗೆ ಭಾಳ ವಂಚನೆಗೆ ಒಳಗಾಗ್ತೇವೆ. ಇವರು ಬಂದು ಯಾಕೆ ನಮ್ಮ ಕುಟುಂಬದಲ್ಲಿ ನಮ್ಮ ವಿಷಯಕ್ಕೆ ಯಾಕೆ ತಲೆ ಹಾಕ್ತಾರೆ, ಯಾಕೆ ಹೇಳ್ತಾರೆ,
ಈಗ ಯಾಕೆ ನಾವು ಇದಕ್ಕೆ ಒಂದು ಏನಂತಾರೆ ಆಸ್ಪದ ಕೊಡಬೇಕು, ಅವಕಾಶ ಕೊಡಬೇಕು, ಬೇಡ ಅನ್ನೋದು ನಮ್ಗೆ ಬರಲ್ಲ. ಆ ಸಮಯದಲ್ಲಿ ಕೇಳುವಾಗ ನಮಗೆ ಭಾಳ ಚೆನ್ನಾಗಿದೆ. ಓ ಏನು ಹೇಳ್ದ ಸೈತಾನ್, ದೇವರು ನೀವು ದೇವರಂತೆ ಆಗಬಾರ್ದು, ಅದಕ್ಕೆ ದೇವ್ರು ಹೇಳ್ದ ನೀವು ಹಣ್ಣೆಲ್ಲ ತಿನ್ನಬಾರ್ದು ಅಂತೇಳಿ. ನೀವು ತಿಂದರೆ ದೇವ್ರಂಗೆ ಆಗ್ತೀರಾ, ಹಣ್ಣು ತಿಂದರೆ ನೀವು ಸಾಯೋದೇ ಇಲ್ಲ, ಅದು ತಿಂದು ನೋಡ್ರಿ ನೀವು ಎಷ್ಟು ಮಜಾ ಇದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಆದರೆ ಆದಾಮ ಹವ್ವಳು ತಾವಿರುವಂಥ ಸ್ಥಿತಿಯನ್ನು, ಅಧಿಕಾರವನ್ನು, ತಾವಿರುವಂಥ ಏನಂತಾರೆ ಎಲ್ಲ ಒಳ್ಳೆತನವನ್ನು ಅವರು ಗುರುತಿಸಲೂ ಇಲ್ಲ, ಗೌರವಿಸಲೂ ಇಲ್ಲ. ಆದರೆ ಯಾವಾಗ ಬಿದ್ದು ಹೋದರೋ ಅವಾಗ ಗೊತ್ತಾಯ್ತಾ, ಅಯ್ಯೋ ಇಷ್ಟೊಂದಿತ್ತ. ಯಾಕೆ ಇರುವಂಥ ದೊರೆತನ ಅಧಿಕಾರವೆಲ್ಲವೂ ಸೈತಾನನಿಗೆ ಕೊಟ್ಬಿಟ್ರು, ಸೈತಾನ ವಶಪಡಿಸ್ಕೊಂಡ. ಅದಕ್ಕೋಸ್ಕರ ಇವತ್ತು ಕೂಡ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸದಿರುವಂಥ ಪ್ರತಿಯೊಬ್ಬರು ಇನ್ನೂ ಲೋಕದಲ್ಲಿ ಅವನ ವಶದಲ್ಲಿ ಇದ್ದಾರೆ. ಮತ್ತು ಈ ವಿಶ್ವಾಸಿಗಳಾಗಿರುವಂಥ ನಾವು ಕೂಡ ಇನ್ನೂ ಈ ಲೋಕದಿಂದ, ದೇಹದಿಂದ ನಾವು ಬಿಟ್ಟು ಹೋಗದಿರುವುದರಿಂದ ಇನ್ನೂ ಅದೇ ವಂಚನೆಯಲ್ಲಿ ಇನ್ನೂ ಲೋಕದಲ್ಲೇ ಅನೇಕ ಸರಿ ನಾವು ಜೀವಿಸ್ತಿದ್ದೇವೆ. ಅದೇ ಒಂದು ರೀತಿಯಾದಂಥ ಏನಂತಾರೆ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ನಾವು ಪರಿಪೂರ್ಣ ಆತ್ಮ, ಶರೀರ, ಪ್ರಾಣಗಳು ಪರಿಪೂರ್ಣವಾಗಿ ದೇವರೊಂದಿಗಿರುವಾಗ ಆ ಒಂದು ಜೀವಿತವೇ ಬೇರೆ ಉಂಟು. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಅಂಥ ಸ್ಥಿತಿಯಲ್ಲಿದ್ದೇವೆ. ಆದಾಮ ಹವ್ವಳಿಗೆ ಅದು ಗೊತ್ತಾಗಲಿಲ್ಲ. ಆದರೆ ನಂತರವ ಸೈತಾನನೇ ಯಾವಾಗ ಅದನ್ನು ಅನುಭವಿಸುವುದಕ್ಕೆ, ಸೈತಾನನೇ ಯಾವಾಗ ಅದನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರ ನಡೆಸೋಕ್ಕೆ ಶುರು ಮಾಡಿದನೋ ಆವಾಗ ಗೊತ್ತಾಗಿರ್ಬೋದು, ಅಯ್ಯಯ್ಯೋ ಎಂಥ ಅಧಿಕಾರ ದೇವರು ನಮ್ಗೆ ಕೊಟ್ಟಿದ್ದ, ಆದರೆ ನಾವೆಲ್ಲ ಕಳ್ಕೊಂಡೇವಲ್ಲ ಅಂತೇಳಿ. ಆದರೆ ಹೌದು, ದೇವ್ರ ಕೃಪೆಯಿಂದ ದೇವರು ತಿರುಗಿ ತನ್ನ ಕುಮಾರ ಅಂತ ಯೇಸು ಕ್ರಿಸ್ತನಲ್ಲಿ ಮತ್ತೆ ನಮಗೆ ಕಳೆದು ಹೋದಂಥ ಸ್ಥಿತಿಯನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದನ್ನೇ ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥದಲ್ಲಿ ಮತ್ತೆ ನೋಡ್ತೇವೆ. ಅಲ್ಲಿ ಒಂದು ವಾಕ್ಯ ಉಂಟು, ಏನಂದರೆ ಕೊನೆಯವರೆಗೂ ತಾಳಿಕೊಂಡವನು ಅಥವಾ ಆಜ್ಞೆಗಳನ್ನು ಕೈಕೊಂಡವನು ಏನಂತ ವಾಕ್ಯ ಇದೆ. ಅವರು ಜೀವದ ಫಲದ ವೃಕ್ಷವನ್ನು, ಜೀವ ವೃಕ್ಷದ ಫಲವನ್ನು ಅವರು ತಿನ್ನುವುದಕ್ಕೆ ದೇವರು ಕೊಡ್ತಾನೆ ಅಂತ ಹೇಳುವಂಥದ್ದು ಉಂಟು. ಆದರೆ ಇಲ್ಲಿವರೆಗೂ ದೇವದೂತರು, ಕೆರೂಬಿಯರು ಮತ್ತು ಉರಿಯುವಂಥ ಕತ್ತಿಯು ಮನುಷ್ಯರಿಗೆ ತಡೆ ಹಿಡಿದಿದೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಿರುಗಿ ನಮಗೆ ದೇವರು ಅದನ್ನು ಒದಗಿಸಿಕೊಡ್ತಾನೆ. ಹೌದು, ಅನೇಕ ಸಾರಿ ತೊಂದರೆ ಅಥವಾ ಕಷ್ಟ ಅಂತ ತಕ್ಷಣ ದೇವರ ಶಿಕ್ಷೆ, ದೇವರ ಕೋಪ, ಅದನ್ನೇ ನಾವು ಅನೇಕ ಸಾರಿ ನೆನಪು ಮಾಡ್ಕೊಳ್ತೇವೆ. ಯಾಕಂದರೆ 24 ನಿಮಿಷದಲ್ಲಿ ನೋಡಿದಾಗ ದೇವರು ಅವರನ್ನು ಹೊರಗೆ ಹಾಕಿದ. 24 ನಿಮಿಷದಲ್ಲಿ ದೇವರು ಅವರನ್ನೇ ಹೊರಗೆ ಹಾಕಿದ. ಆದರೆ ಹೌದು, ಹೊರಗೆ ಹಾಕಿರುವಂಥದ್ದು ಒಳ್ಳೆಯದೇ, ಹೊರಗೆ ಹಾಕಿರುವಂಥದ್ದು ಒಳ್ಳೆಯದೇ. ಯಾವಾಗ ನಾವು ಕೊನೆಯಲ್ಲಿ ಜೀವ ವೃಕ್ಷದ ಫಲವನ್ನು ತಿಂತೇವೋ, ಯಾವಾಗ ಯೇಸು ಕ್ರಿಸ್ತ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇವೋ ಅವಾಗ ಅನಿಸ್ತೇವೆ, ಓ ಹೌದು, ದೇವರು ನಮ್ಗೆ ಹೊರಗೆ ಹಾಕಿದ್ದು ಒಳ್ಳೆಯದೇ ಅಂಥೇಳಿ. ಯಾಕೆ? ಒಂದು ವೇಳೆ ಅವರು ಪಾಪ ಹೊಂದಿರುವಂಥ ಸ್ವಭಾವದಲ್ಲಿ, ಶಿಕ್ಷೆಗೆ ಒಳಗಾಗಿರುವಂಥ ಸ್ಥಿತಿಯಲ್ಲಿ, ತೀರ್ಪಿಗೆ ಒಳಗಾಗಿರುವಂಥ ಏನಂತಾರೆ ಅಪರಾಧಿಗಳಾಗಿ ಆ ಒಂದು ಜೀವ ವೃಕ್ಷದ ಹಣ್ಣನ್ನು ತಿಂದರೆ ನಿತ್ಯವಾಗಿಯೂ ಪಾಪದಲ್ಲೇ ಜೀವಿಸಬೇಕಾಗಿತ್ತು. ಪಾಪದಿಂದ ಬಿಡುಗಡೆ ಹೊಂದುವಂಥ ಅವಕಾಶ ಇರಲಿಲ್ಲ. ಆದರೆ ಅದಕ್ಕಿಂತ ಮೊದಲು ಅವ್ರು ತಿನ್ಬೋದಿತ್ತು, ಪಾಪಕ್ಕೆ ಒಳಗಾಗೋದಕ್ಕಿಂತ ಮುಂಚೆ. ಆದರೆ ದೇವರು ಅವರನ್ನು ತೆಗೆದುಹಾಕಿರುವಂಥದ್ದು ಒಳ್ಳೆಯದೇ. ಯಾಕಂದರೆ ಎಂದು ಅವರಿಗೆ ಏನಂತಾರೆ, ದೇವರು ಅವರಿಗೆ ತಿರುಗಿ ಜೀವ ವೃಕ್ಷದ ಫಲವನ್ನು ಸೇವಿಸಿ ದೇವರೊಂದಿಗೆ ಜೀವಿಸುವಂಥ ಅವಕಾಶಕ್ಕೆ ಇನ್ನೂ ಮಾರ್ಗ ಮಾಡಿಕೊಟ್ಟ. ಇಲ್ಲೇ ಹೋದರೆ ಅವತ್ತೇ ತಿಂದರೆ, ಈ ಕಡೆ ಪಾಪ ಮಾಡಿ ಅದನ್ನು ತಿಂದರೆ ಪಾಪದಲ್ಲೇ ಜೀವಿಸಬೇಕಾಗತ್ತೆ. ಪಾಪದ ಸಂಬಳ ಮರಣ, ನಿತ್ಯವಾದಂಥ ಬೆಂಕಿಯಿಂದ ಕೊರೆಯುವಂಥ ಕೆರೆಯಲ್ಲಿ ನಿತ್ಯವಾದಂಥ ಯಾತನೆ, ದಂಡನೆ, ಶಿಕ್ಷೆ ಇತ್ತು. ಆದರೆ ನಾವು ದೇವರ ಒಳ್ಳೆತನ ಅದರಲ್ಲೂ ನೋಡ್ತೇವೆ. ಹೌದು, ಅನೇಕ ಸಾರಿ ದೇವರು ನಮ್ಮ ಪಾಪಕ್ಕೆ ಅಥವಾ ನಾವು ಅವಿಧರಾಗಿ ಹೋಗುವಾಗ ಶಿಕ್ಷೆ ಕೊಡ್ತಾನೆ. ಹೌದು, ತಂದೆಯಿಂದ ಶಿಕ್ಷೆ ಹೊಂದದೇ ಇರುವಂಥ ಮಗನಲ್ಲಿ ನಮ್ಮ ದೇವರು ನಮ್ಮನ್ನು ಶಿಕ್ಷೆಗೊಳಪಡಿಸ್ತಾನೆ. ಆದರೆ ಆ ಶಿಕ್ಷೆ ಕೂಡ ಅನೇಕ ಸಾರಿ ಒಳ್ಳೆಯದೇ. ಯಾಕಂದರೆ ಆ ಕ್ಷಣದಲ್ಲಿ
ಅವರೆಲ್ಲ ಎಷ್ಟು ಅಪೇಕ್ಷೆ ಪಟ್ಟರು, ಸ್ವಲ್ಪ ಅದರ ಹಣ್ಣು ತಿನ್ನಬೇಕಿತ್ತು, ಚೆನ್ನಾಗಿತ್ತು ಅಂತ. ಆದರೆ ದೇವ್ರು ನಮಗೆ ತೆಗೆದುಹಾಕಿರ್ತಾನೆ. ಆದರೆ ಕೊನೆಗೆ ನಾವು ನೋಡುವಾಗ ದೇವರು ಒಳ್ಳೆತನ ಗೊತ್ತಾಗ್ತದೆ. ಹೌದು, ದೇವ್ರು ತೆಗೆದಿದ್ದು ಒಳ್ಳೆಯದೇ. ಇವತ್ತು ಯಾವಾಗ ನಾವು ನಿತ್ಯ ಜೀವ ಹೊಂದಿದ್ದೆವು, ಯೇಸು ಕ್ರಿಸ್ತನಿಂದ ನಾವು ಪಾಪ ಕ್ಷಮಾಪಣೆ ಹೊಂದಿದ್ದೇವೆ, ಏನಂತಾರೆ ವಿಮೋಚನೆ ಹೊಂದಿದ್ದೇವೆ, ನೀತಿವಂತರಾಗಿದ್ದೇವೆ. ಆವಾಗ ಹೋಗಿ ನಿತ್ಯ ಜೀವನ ಹೊಂದುವಾಗ ಆ ನಿತ್ಯ ಜೀವನ ದೇವರೊಂದಿಗೆ ನಿತ್ಯವಾಗಿರ್ತೇವೆ. ಪರಿಶುದ್ಧರಾಗಿ ನೀತಿವಂತರಾಗಿ ಇರುವಂಥ ನಿತ್ಯ ಜೀವ ದೇವರೊಂದಿಗೆ ಇರುವಂಥದ್ದು. ಪಾಪಿಗಳಾಗಿ ಶಿಕ್ಷೆಗೆ ಅರ್ಹರಾಗಿ ನ್ಯಾಯ ತೀರ್ಪುಗೊಳಗಾಗಿ ನಿತ್ಯ ಜೀವ ಹೊಂದುವಂಥದ್ದು ನರಕದಲ್ಲಿ ಇರುವಂಥದ್ದು. ಅದಕ್ಕೆ ದೇವರು ಏನೇನು ತೊಡೆದು ಹೊರಗೆ ಹಾಕಿರೋದು ಕೂಡ ಒಳ್ಳೆಯದೇ. ಯಾವಾಗ ಮುಂದೆ ಹೋದಾಗ ನೋಡ್ತೇವೆ. ಇವೆಲ್ಲವುಗಳು ನಮಗೆ ನಿದರ್ಶನಗಳಾಗಿ ದೇವರು ನಮಗೆ ಇಟ್ಟಿದ್ದಾನೆ. ಇಷ್ಟೊಂದು ದೇವರು ವಾಕ್ಯ ನೋಡಿರುವಾಗ ನಾವು ನಿಜವಾಗಲೂ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ಏನನ್ನು ಮಾಡ್ತಿದ್ದೇವೆ, ದೇವರ ಒಳ್ಳೆತನವನ್ನು ಗೌರವಿಸಿ ಅದನ್ನು ಪ್ರೀತಿಸಿ ಅದರಲ್ಲಿ ಇದ್ದೇವೋ ಅಥವಾ ಕಳ್ಕೊಂಡಿದ್ದೇವೋ, ನಮ್ಮ ಸ್ಥಿತಿ ಏನಾಗಿದೆ, ನಮ್ಮನ್ನು ನಾವು ಪರೀಕ್ಷಿಕೊಳ್ಳೋಣ. ದೇವರ ವಾಕ್ಯವನ್ನು ಉತ್ಪತ್ತಿ 3ನೇ ಅಧ್ಯಾಯ 8